ನನ್ನ ಮಗ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ದಿಕ್ಕಲ್ಲಿರ್ಲಿ ಹುಡುಕಿ ತದ್ಕೆ ಹೇಳ್ಕೊಂಬಂದ್ರ ಅವನ ತಲೆ ನನ್ನ ಕಾಲು ಬುಡದಲ್ಲಿರ್ಬೇಕು. ಹೋಗ್ರ ಓಡ್ಬೇಡ ಪತ್ರ ಬೇಗ ಬರಲ್ಲ ಹುಡುಕ್ರೋ ಇಲ್ಲ ಎಲ್ಲ ಇರ್ತಾನ ಅವನು ಬರಲ್ಲ ಹೋಗಲ್ಲ ಹೋಗಲ್ಲ ಅಯ್ಯ ಮೂರನೇ ಮಗನೇ, ನಾನು ಜೀವನದಲ್ಲಿ ಮಾಡಿದ ಒಂದೇ ಒಂದು ತಪ್ಪು. ನೀನು ಅದಕ್ಕೆ ಯಾಕಯ್ಯ ಇಂತ ಶಿಕ್ಷೆ ಕೊಡ್ತಾ ಇದ್ಯಾ? ಏನು ಆಗಕ್ಕಿಲ್ಲ, ಧೈರ್ಯವಾಗಿರಪ್ಪ. ಧೈರ್ಯ ಲೇ, ನೀನ್ ಹುಟ್ಟ್ಯಾ ಅಂತ ಗೊತ್ತಾದಾಗ್ಲೇ ನನ್ ಧೈರ್ಯ ಸತ್ತೋಯ್ತು ಕಣ. ನಮ್ಮಮ್ಮ ಹೇಳ್ತಾ ಇದ್ಲು, ಮಗನೇ ನಿನಗೆ 2 ಸಾಕು, 3ನೇದಕ್ ಮುಕ್ತಾಯ, 3ನೇದ್ ಮಾಡ್ಕೊಂಡ್ರೆ ನಾನು 4ನೇ ದಿನನೇ ಗೊಟ್ಟಕ್ಕೆ ಕಂಡ್ಬಿಡ್ತೀನಿ ಅಂತ. ನಾನು ನನ್ಗೆ ಅಮ್ಮನೇ ಬೇಕು, ಇವ್ರಿಬ್ಬರಿಗೂ ತಮ್ಮ ಬೇಡ ಅಂತ ಹೆಂಗೋ ತಡ್ಕೊಂಡಿದ್ದೆ. ಆದ್ರೆ ಅವಳಲ್ಲ ಇವಳು ನಿಮ್ಮಮ್ಮ. ನಮ್ಮಮ್ಮ ಸಾಯ್ಲಿ ಅಂತ ನನಗ್ ಗೊತ್ತಾಗ್ದಂಗೆ ನುಗ್ಗೆಕಾಯಿ ತಿನ್ಸಿ 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 ನಿನ್ ವಾಂತಿ ಮಾಡ್ಬಿಟ್ಲು ಕಣ. ನೀನು ಕಂಡುಬಿಟ್ಟೆ, ನಮ್ಮಮ್ಮ ಕಣ್ಣು ಮುಚ್ಕೊಂಡ್ಲು. ಅವಳಿರೋಕ್ಕೋಸ್ಕರ ನಾನ್ ಬರೋದ್ ಬೇಡ ಅನ್ಲಲ್ಲ, ಅದ್ ಸರಿನಾ? ಸೆಂಚುರಿ ಹೊಡೆದ್ಮೇಲೆ ಔಟ್ ಆಗದಿದ್ರೆ ಬೇರೆಯವ್ರು ಬ್ಯಾಟಿಂಗ್ ಮಾಡೋದ್ ಹೆಂಗೆ? ಅಂಪೈರಿಂಗ್ ಬೆರಳು ತೋರಿಸ್ತಾ ಹೊಂಟೋಗ್ಬಿಟ್ಲು. ಹುಟ್ಟಿ ಅವಳು ಸಾಯಿಸ್ದೆ, ಬದುಕಿ ನಮ್ಮನ್ ಸಾಯಿಸ್ತಾ ಇದೆಯಲ್ಲ, ಏನೋ ಇದು ನೀನ್ ಹುಟ್ಟು ಟ್ರೆಂಡ್. ಒಂದ್ ಕೂದ್ಲು ಬೆಂಡ್ ಆಗಲ್ಲ ಅಂತ ಐತಲ್ಲ, ಎಲ್ಲ ನಿನ್ ತರಾನೇ. ಅದ್ಯಾಕ್ರಿ ಅವ್ನಿಗೆ ಯಾವಾಗ್ಲೂ ಏನಾರ ಅಂತ ಇದ್ರೆ ನಿಮ್ಗೆ ಇದ್ದೇ ಬರಕ್ಕಿಲ್ವೇ? ಈಗ ಏನಾಗೋಯ್ತು ಅಂತ ಹೆಂಗ್ ಆಡ್ತಿದ್ದೀರಿ? ಇವ್ನ ಅವನೆಲ್ಲ ನಿನ್ 3ನೇ ಕುಮಾರ ಏನ್ ಮಾಡ್ದ ಅಂತ ಗೊತ್ತೇನೆ ನಿನಗೆ? ನಮಸ್ಕಾರ. ಏನ್ ಪ್ರಾಬ್ಲಮ್? ನನ್ ಫ್ರೆಂಡ್ ಒಬ್ಬ ಇದ್ದಾನೆ. ಅದೇ ಪ್ರಾಬ್ಲಮ್? ಅಲ್ಲ ಅಂಕಲ್, ಅವನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ, ಅದೇ ಅಂಕಲ್ ಪ್ರಾಬ್ಲಮ್. ನೋ ಪ್ರಾಬ್ಲಮ್, ಕಮ್ ಸಿಟ್ ಡೌನ್. ಓಕೆ. ನೋಡು, ಈಗಿನ ಕಾಲದಲ್ಲಿ ಬಾಯ್ ಫ್ರೆಂಡ್ ನ ಇಟ್ಕೋಬಹುದು, ಗರ್ಲ್ ಫ್ರೆಂಡ್ ನ ಇಟ್ಕೋಬಹುದು. ಅಂತಾದ್ರಲ್ಲಿ ಒಬ್ಬ ಬಾಯ್ ಗರ್ಲ್ ನ ಪ್ರೀತಿ ಮಾಡೋದು ತಪ್ಪು ಅಲ್ಲವೇ ಅಲ್ಲ. ಎಲ್ರೂ ಪ್ರೀತಿ ಮಾಡಬೇಕು. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಲಬಹುದು. ನಿಮ್ಮ ಫ್ರೆಂಡ್ ಪ್ರೀತಿ ಮಾಡಬಹುದು, ಅವನು ಪ್ರೀತಿ ಮಾಡಬಹುದು, ಅವಳು ಪ್ರೀತಿ ಮಾಡಬಹುದು. ಸಾರ್, ನಾನು ಶಾನೆ ದಿನದಿಂದ ಇವಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಸಾರ್. ಮತ್ತೇನ್ ಪ್ರಾಬ್ಲಮ್? ನನ್ ಗಂಡ ಒಪ್ತಾ ಇಲ್ಲ ಸರ್. ಓ ಸರಿ, ಹಾಗಾದ್ರೆ ನಿನ್ನ ಗಂಡನೇ ಪ್ರೀತಿ ಮಾಡು, ನೋ ಪ್ರಾಬ್ಲಮ್. ನಾವು ಟೆಲ್ ಮಿ ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಅವರಿಬ್ಬರ ಜಾತಿ ಬೇರೆ ಬೇರೆ ಅಂಕಲ್. ಜಾತಿ ಮತ ಕೋಮು ಅನ್ನೋರ್ನ ಕಂಡಲ್ಲಿ ಗುಂಡಿಟ್ಟು ಕೊಲ್ಲಿ. ಏನ್ ಹೇಳಿದ್ರಿ ಅಂಕಲ್? ನೀವು ಬಂಗಾಳದ ಕೊಲ್ಲಿ ರಾಷ್ಟ್ರಪತಿ ಆಗ್ಬೇಕಿತ್ತು. ನೀವು ಸ್ಟೇಷನ್ ಇರೋ ಪಾದ್ರಿ, ರಕ್ಷಕ, ಆರಕ್ಷಕ, ಆಪ್ತ ರಕ್ಷಕ. ನೀವೇ ಮುಂದೆ ನಿಂತು ರಕ್ಷಣೆ ಕೊಟ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು ಅಂಕಲ್. ಡೋಂಟ್ ವರಿ ಮೈ ಬಾಯ್,
ನಿನ್ನಂತ ಯುವಕರು ನಮ್ಮ ದೇಶಕ್ಕೆ ಬೇಕು, ನನ್ನಂತ SI ಈ ಸಮಾಜಕ್ಕೆ ಬೇಕು. ಮುಂಬೈ ಮಾಫಿಯಾ, ದುಬೈ ಸುಪಾರಿ, ದಂಡು ಪಾಳ್ಯದ ದಂಡುಕೋರರು ಯಾರೇ ಬಂದ್ರು ನಾನ್ ರಕ್ಷಣೆ ನೀಡ್ತೀನಿ. ಅವ್ರನ್ನ ಕರ್ಕೊಂಡು ಬಾ. ನಾಳೆ ಮುಹೂರ್ತ. ಈ ಸ್ಟೇಷನ್ನೇ ಛತ್ರ, ನಮ್ಮ ಸ್ಟಾಫೇ ಸಾಕ್ಷಿ, ನಮ್ಮ ಪೊಲೀಸರ ವಿಸಲ್ಗಳೇ ವಾದ್ಯ, ಗನ್ ಸೌಂಡೇ ಗಟ್ಟಿ ಮೇಳ. ಅದು ಯಾವ ನನ್ನ ಮಗ ತಡಿಯೋಕ್ ಬರ್ತಾನೆ ನಾನು ನೋಡ್ತೀನಿ. ಹಂಗಾದ್ರೆ ಸ್ಟೇಷನ್ ಅಲ್ಲೇ ಫಸ್ಟ್ ನೈಟ್. ಏನಂದೆ? ಓಕೆ ಅಂಕಲ್. ಓಕೆ ಓಕೆ. ನೋಡಿ, ಇದು ನಮ್ಮ ಸ್ಟೇಷನ್ ಅಲ್ಲಿ ನಡೀತಾ ಇರೋ ಮೊದಲನೇ ಮದುವೆ. ತಾವೆಲ್ಲ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದದ್ದು ನನಗೆ ತುಂಬಾ ಸಂತೋಷವಾಗಿದೆ. ಈ ಒಂದು ಪುಣ್ಯದ ಕಾರ್ಯಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿರುವಂತ ನನ್ನ ಒಬ್ಬ ಸ್ನೇಹಿತ ಭದ್ರಾ. ಭದ್ರಾ ಯಾರು ಸರ್? ಭದ್ರಾ ಅಂದ್ರೆ ಓ, ಹಿ ಈಸ್ ಅವರ್ ಯಂಗ್ ಡೈನಾಮಿಕ್ ಮ್ಯಾನ್. ಬಾರೆ ಭದ್ರಾ. ಯಾರ ಅಂಕಲ್ ಇವರೆಲ್ಲ? ಮೀಡಿಯಾದವರು. ಇಂಥ ಮ್ಯಾರೇಜ್ ಕವರೇಜ್ ಬೇಡವನಯ್ಯ, ಇವರೆಲ್ಲ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಪರ್ಟ್ಸ್. ಓಹೋ, ಏನ್ ನೆಟ್ವರ್ಕ್ ಇಟ್ಟಿದ್ದೀರಾ ಅಂಕಲ್. ಈ ಮ್ಯಾರೇಜ್ ಒಂದಾಗ್ಲಿ ನೋಡಿ, ನಿಮಗ್ ಏನ್ ಮೈಲೇಜ್ ಸಿಗುತ್ತೆ ಅಂತ. ನಾಳೆ ರಾತ್ರಿವರೆಗೂ ಬರೋ ಎಲ್ಲಾ ಬ್ರೇಕಿಂಗ್ ನ್ಯೂಸ್ ಅಲ್ಲೂ ನೀವೇ ಸುಭದ್ರ ಫಿಕ್ಸ್. ಸರಿ ಬಾ. ನೋಡಪ್ಪ, ಇವ್ರು ನಮ್ಮ 3 ಚೇರ್ಮನ್ರು, ಮಂಡಲ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ರೈತ ಸಂಘದ ಮುಖಂಡರು, ಅವರು ಮಹಿಳಾ ಸಂಘದ ಅಧ್ಯಕ್ಷರು, ಅವರು ಕಾರ್ಪೊರೇಟರು, ನಮಸ್ಕಾರ, ಕೌನ್ಸಿಲರ್ಗಳು, ಎಲ್ಲಾರನ್ನೂ ಕರ್ತಿದ್ದೀನಪ್ಪ. ಏನ್ ಲೆವೆಲ್ ಅಂಕಲ್ ನಿಮ್ದು. ಇರ್ಬೇಕಪ್ಪ. ಹೌದೌದೌದು. ನೋಡು, ವಿಶಿಲ್ ಹಾಕೋ ಜಾಗದಲ್ಲಿ ವಾಲ್ಗ ಊದಿಸ್ತೀನಿ, ಬೇಡಿ ಹಾಕೋ ಕೈಗೆ ಬಾಸಿಂಗ ತೋಡಿಸ್ತೀನಿ. ನನ್ನ ಮಾತಂದ್ರೆ ಬರೀ ಮಾತಲ್ಲ ಕಣೋ, FIR ಇದ್ದಂಗೆ ಕರಿ ಗಂಡು ಹೆಣ್ಣನ್ನ ಕರಿ ಕರಿ. ಏಯ್ ಬನ್ರೋ. ಏನು ನಯ, ಏನು ವಿನಯ. ಆಹಾ, ಯಾಕಮ್ಮ ತಲೆ ತಗ್ಗಿಸ್ಕೊಂಡು ಬರ್ತಾ ಇದೀಯಾ? ತಲೆ ಎತ್ತಿ ಬಾ. ಕನ್ನಡ ನಾಡಿನ ವೀರ ರಮಣೀಯ ಹಾಗೆ ಬಾ. ಪ್ರೀತಿಸೋದು ತಪ್ಪಲ್ಲ ಅನ್ನೋ ಹಾಗೆ ಬಾ. ನೋಡು, ನೀನು ನನ್ನ ಮಗಳು ಅಂತ ಇವತ್ತು ನಾನಿಲ್ಲಿ ಈ ಮದುವೆ ನಡೆಸ್ಕೊಡ್ತಾ ಇದ್ದೀನಿ. ತಲೆ ಎತ್ತು ಮಗಳೇ, ತಲೆ ಎತ್ತು. ಹಾ, ಸಾರ್, ಹೆತ್ತ ಮಗಳು ತರ ಅಲ್ಲ ಸಾರ್, ನೀವ್ ಹೆತ್ತ ಮಗಳೇ. ಅದನ್ನ ಹೇಳಿ ಯಾಕೋ ಹೊಟ್ಟೆ ಉರಿಸ್ತೀಯಾ? ಇನ್ಸ್ಪೆಕ್ಟರ್ ಸರ್, ಇವಳು ನಿಮ್ ಮಗಳ? ಸತ್ಯವಾಗ್ಲು ಅಪ್ಪ ಅಂದ್ರೆ ನೀವು ಸರ್, ಆದರ್ಶ ಅಪ್ಪ. ಹೌದೌದು. ಸ್ವಲ್ಪ ಮುಚ್ಕೊಂಡಿರ್ತೀಯ ಅಂಕಲ್. ಮುಹೂರ್ತ ಟೈಮ್ ಆಗ್ತದೆ ಅಲ್ವಾ ಅಂಕಲ್? ನೀವೇನೇ ಹೇಳಿ ಸರ್, ಕಾಕಿ ಒಳಗೂ ಕರುಣೆ ಇದೆ ಅಂತ ತೋರಿಸ್ಬಿಟ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂಕಲ್ ಅಂಕಲ್, ನಿಮ್ ಒಳ್ಳೆತನ ನೋಡ್ತಿದ್ರೆ ನನಗೊಂಥರ ಆಗ್ತಾ ಇದೆ. ನಿನ್ನ ನೋಡಿದ್ರು ನನಗೊಂಥರ ಆಗ್ತಿದೆ ಕಣೋ. ಒಳ್ಳೆ ಕೆಲ್ಸಕ್ಕೆ ಏನಕ್ಕೆ ತಡ? ಗಟ್ಟಿ ಮೇಳ ಅರ ತಗೊಂಬರಲ್ಲ. ಆಶೀರ್ವಾದ ಮಾಡಿ ಅಂಕಲ್. ನನ್ ಕೆಲ್ಸ ಮುಗೀತು. ಈಗ ನನ್ನ ಕೆಲಸ ಶುರು ಆಗುತ್ತೆ. ಈ ನನ್ನ ಮಗ ಏನೋ ಮದುವೆ ಮಾಡಿ ತಪ್ಪಿಸ್ಕೊಂಡ, ನಾನ್ ತಗೊಳಕೊಂಡೆ. ಏಯ್, ನಿನಗೂ ಆ ಭದ್ರನ್ಗೂ ಯಾವಾಗಿಂದ ಪರಿಚಯ? 22 ವರ್ಷದ ಹಿಂದೆ ನನ್ನ ಹೆಂಡತಿ ಹೊಟ್ಟದಲ್ಲಿ ಹುಡ್ದ ಸ್ವಾಮಿ, ಅವತ್ತಿಂದ ಪರಿಚಯ ಸ್ವಾಮಿ. ಓ, ನೀನೇನಾ ಮಗದೀರನ ಅಪ್ಪ? ಕಳ್ತನ ಮಾಡೋದು, ಕದ್ದು ಮದುವೆ ಮಾಡಿಸೋ, ಎಲ್ಲ ನಿನ್ನ ರಕ್ತದಿಂದನೇ ಹರಿದು ಬಂದಿದೀಯಾ ಸ್ವಾಮಿ? ಆ ಬಡ್ಡಿ ಐದ ನನ್ಗೆ ಹುಟ್ಟದೇ ಇಷ್ಟ ಇರ್ಲಿಲ್ಲ ಸ್ವಾಮಿ. ಆದ್ರೆ ನನ್ನ ಹೆಂಡ್ರೆಯ ವಸಿ ತಲೆ ಕೆಡ್ಸ್ಬಿಟ್ಲು ಸ್ವಾಮಿ. ಓ, ತಾಯಿನೇ ಮೋಸಗಾತಿ. ಎಲ್ಲಿ ಬಚ್ಚಿಟ್ಟಿದೀಯಾ ನಿನ್ನ ಮಗನ್ನ? ನಮ್ಮ ಅವು ನನಗೂ ಗೊತ್ತಿಲ್ಲ ಸ್ವಾಮಿ. ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಅವನು ಎಲ್ಲ ಅವನೇ ಅಂತ ಗೊತ್ತಾದ್ರೆ ಎಳ್ಕಮ್ಮ ನಿಮ್ ಕಾಲ್ ಬುಡಕ್ ಬಿಸಾಕ್ಬಿಡ್ತೀನಿ ಸ್ವಾಮಿ. ಬಡ್ಡಿ ಐದ ಯಾವ್ದೋ ದಿಕ್ಕು ದಶೆ ಇಲ್ದಿರೋ ಹುಡುಗಿಗೆ ಮದ್ವೆ ಮಾಡ್ಸವನಂತೆ. ಏಯ್, ಯಾವಳೋ ದಿಕ್ಕು ದಶೆ ಇಲ್ದವಳು? ಅವಳು ನನ್ನ ಮಗಳು ಕಣೋ. ಅವಳು ನಿಮ್ ಮಗಳ? 111 ನಮ್ಮ ಸ್ಟೇಷನ್ ಅಲ್ಲಿ ಪೆಂಡಿಂಗ್ ಕೇಸ್ ಯಾವ್ಯಾವ ಇವೆ? ಕನ್ನಳ್ಳಿ ಕೊಲೆ ಕೇಸು, ಮುಖ್ಯ ರತ್ನಮ್ಮನ್ ರೇಪ್ ಕೇಸು, ಹೈವೇ ರಾಬ್ರಿ ಸಾ. ಕೇಳಿಸ್ಕೊಂಡ? ಇವೆಲ್ಲ ಕೇಸ್ಗಳನ್ನ ನಿನ್ನ ಮೇಲೆ ಹಾಕಿ ರುಬ್ಬದ ಅಂದ್ರೆ 7 ಜನ್ಮಕ್ಕೂ ಜಾಮೀನು ಆಗ್ಬಾರ್ದು. ಇನ್ನು ಈ ಊರಲ್ಲಿ ಇವನಿದ್ರೆ ಅದ್ಯಾವ್ಯಾವ ಕೇಸ್ ನನ್ ತಲೆಗೆ ತನ ಗೊತ್ತಿಲ್ಲ. ಅದಕ್ಕೆ ಈ ಊರಲ್ಲಿ ಇವನಿರ್ಬೇಕು, ಇಲ್ಲ ನಾನಿರ್ಬೇಕು. ನಾನೇ ಇರ್ತೀನಿ. ನಾನಿದ್ರೆ ಇನ್ನೊಂದಷ್ಟು ಜನ ಹುಡುಗಿರ್ ಮದ್ವೆನಾದ್ರೂ ಆಗುತ್ತೆ. ನೀನಿದ್ದೇನ್ ಪ್ರಯೋಜನ? ಹೌದಾ? ಆ ಹುಡುಗಿರ್ ಮದ್ವೆ ಏನೋ ಆಗುತ್ತೆ ನಿಜ, ಆದ್ರೆ ಈ ಮನೆ ಸ್ಮಶಾನ ಆಗೋಗುತ್ತೆ.
ನೀನ್ ಹಿಂಗೆ ಹಠ ಮಾಡ್ತಾ ಇದ್ರೆ ನಾವೆಲ್ಲ ಒಟ್ಟಿಗೆ ಸತ್ತೋಯ್ತೀವಿ ಏನ್ರಾ? ಲೇ ಭದ್ರಾ, ಹಳ್ಳಿ ಐದ ಪ್ಯಾಟೆಗೆ ಹೋಗ್ತಾ ಇದ್ಯಾ? ಹುಷಾರ್ ಕಂಡ್ಲಾ? ನೀ ನನ್ ಪ್ಯಾಟೆಗೆ ಏನ್ ಓದಕ್ ಕಳಿಸ್ತಿದ್ಯಾ, ಟಿವಿ ಪ್ರೋಗ್ರಾಮ್ ಕಳಿಸ್ತಿದ್ಯಾ? ಲೇ ಅಧಿಕ ಪ್ರಸಂಗಿ, ನನ್ನ ಹತ್ರ ತಿಕ್ಕಲ್ ಮಾತಾಡ್ದಂಗೆ ಅಲ್ಲಿ ಮಾತಾಡಿಯಾ? ಮೊದ್ಲೇ ಹೇಳಿ ಕೇಳಿ ಸಿಟಿ ಜನ ಸರಿಯಾಗಿರಕ್ಕಿಲ್ಲ. 4 ತದಕ್ಕಿರ್ಕಾರು ನಡಿ. ಕೊಡ್ರಲಾ? ಹೋಗ್ಲಾ ನಡಿ. ಅಪ್ಪ ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ನಾನ್ ಯಾರ ತಂಟೆಗೂ ಹೋಗಿಲ್ಲ. ಯಾರಾದ್ರೂ ನನ್ ತಂಟೆಗೆ ಬಂದ್ರೆ ನಾನ್ ಬಿಡಕ್ಕಿಲ್ಲ. ಏನಂದೆ? ಇನ್ನು ಸಲ ಹೇಳು. ಆ ಸೈನಲ್ ಸಂಜೀವನ್ ಕಡೆಯವರು ಅವನ ಕೊಚ್ಚಾಕ್ಬಿಟ್ರಂತಣ್ಣ. ಎಂತ ಸುದ್ದಿ ತಂದು ಇಷ್ಟು ದಿವಸ ಅವನಿಂದ ತಲೆ ಮರೆಸ್ಕೊಂಡು ತಿರುಗ್ತಾ ಇದ್ದೆ. ಎಲ್ಲಿದ್ರೆ ತಕೊಂಬರ ಅವನೇಣ. ಬನ್ರ ಆ ನನ್ನ ಮಗನ ಹೇಳಕ್ ಕೂಡ ನನ್ನ ಎದುರುಗಡೆ ಇಷ್ಟ ಹತ್ರ ಇರಬಾರ್ದು. ಲೇ ನನ್ ತಡ್ಕೊಳಕ್ ಆಗ್ತಲ್ಲ ಕಣ್ರು. ಆ ನನ್ ಮಗನ ಇಳಿಸ್ರ ಕೆಳಗಡೆ, ಇಳಿಸ್ರು. ನಾನೇ ಕಿಂಗ್ ಅಂತ ಮೆರಿತಾ ಇದ್ದೆ, ನಾಯಿ ತರ ಸತ್ತಿಲ್ಲೋ ನಾಗ. ಈ ಏರಿಯಾದಲ್ಲಿ ಮೊದ್ಲು ಮಚ್ಚೆತ್ತವನೇ ನಾನು, ಲಾಂಗ್ ಬೀಸ್ತವನೇ ನಾನು. ನಂಗೆ ತೊಡೆ ತಟ್ಟು ನಿಲ್ತೀಯನೋ? ಲೇ ಏರಿಯಾ ಯಾವ್ದಾದ್ರೇನು ಒಬ್ನೇ ಕಿಂಗು. ಲೇ 4 ಜನ ನಾಮರ್ದ್ರಿಗೆ ಎದುರಿಸ್ಬಿಟ್ರೆ ನೀನ್ ದೊಡ್ಡ ಗಂಡ್ಸಾಗ್ಬಿಟ್ಟ. ಲೇ ನನ್ನ ಹೆಸರು ಕೇಳಿದ್ರೆ ಬಸ್ರು ಬಿದ್ದೋಗುತ್ತೆ, ಬದುಕಿರೋನು ಸತ್ತೋಗ್ತಾನೆ. ಎಣ ಕೂಡ ಕಣ್ಕೊಂಡ್ ಬಿಡುತ್ತೋ. ಹೆಣಕ್ಕೆ ಎದರ್ತಿಲ್ಲೋ ಹೈವಾನ್. ಕಿಂಗ್ ಏನೋ ನೀನು? ಕತ್ತಿ ಎತ್ತವನಲ್ಲ, ಕತ್ತರಿಸೋ ಗೊತ್ತಿರೋನು, ಕತ್ತರಿಸೋ ತಾಕತ್ತಿರೋನ ಕಿಂಗು. ಭಯ, ಆ ಭಯ, ಆ ಭಯ, ಆ ಭಯನೇ ನನ್ನ ಬಂಡವಾಳ ಕಣೋ. ನನ್ನ 4 ಜನ ಭಯ ಪಡ್ಬೇಕು. 4 ಜನರ ಹೆಗಲ್ ಮೇಲೆ ಎಣಿತರ ಮಲ್ಕೊಂಡ್ ಬಂದಿದ್ಯಾ ನೀನು? ನೀನ್ ಗಂಡ್ಸ? ನಾಮರ್ದ ನನ್ ಮಗ ನೀನು. ಸರಿ ಕಣಮ್ಮಣಿ, ನೋಡೆ ಬಿಡೋಣ. ನನ್ಗೂ ನಿನ್ಗೊಂದು ಗೇಮ್, ಡೆತ್ ಗೇಮ್, ಸಾಯೋ ಆಟ. ರೆಡಿ? ಇದ್ರಲ್ಲಿ 5 ಬುಲೆಟ್ ಖಾಲಿ. ಉಳಿದಿದ್ 1 ಬುಲೆಟ್ ತಾಕಿದ್ರು ತಾಕಿಸ್ಕೊಂಡು ಅವನು ಈ ಭೂಮಿ ಮೇಲಿಂದ ಖಾಲಿ. ತಗೋ, ನಾನಾ ನೀನಾ ಡಿಸೈಡ್ ಆಗ್ಬಿಡ್ಲಿ. ಹೆಣ ಆಗ್ಬೇಕು ಅಂತ ಹಣೆಯಲ್ಲಿ ಬರ್ದಿದ್ರೆ ಹೆಣ ಬೀಳೋ ಜಾಗಕ್ಕೆ ಚಟ್ಟ ಬರುತ್ತೆ. ನಿನ್ ಕಣ್ಣಲ್ಲಿರೋ ಕೋಪ ನೋಡಿದ್ರೇನೆ ಮನುಷ್ಯ ಮಟನಾಗ ಹೋಗ್ತಾನೆ. ಇನ್ನ ಮಚ್ ಬೀಸಿದ್ರೆ ಉಳಿತಾನ? ನಮ್ಮಪ್ಪ ಬೇಜಾನ್ ಡೊನೇಷನ್ ಕೊಟ್ಟು MCR ಕಾಲೇಜಲ್ಲಿ ಸ್ಟಡೀಸ್ಗೆ ಅಂತ ಸೇರ್ಸವ್ರೆ. ಬಗ್ಗಿ ಬ್ಯಾಗ್ ಎತ್ಕೊಳ್ಳೋಷ್ಟು ಟೈಮ್ ಕೊಡ್ರಣ, ಎತ್ಕೊಂಡು ಸ್ಟಡಿಯಾಗಿ ಕೊಟ್ಟೋಗ್ತೀನಿ.
ಹಾದಿ ಕಣ್ಣು, ಬೀದಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು ಎಲ್ಲ ನಾಶ ಆಗೋಗ್ಲಿ. ಉಗಿರಿ. ಅಪ್ಪು ಬಾ ಜಾಡ್ ಬರಿ. ಏನಪ್ಪ ಇವತ್ತು ಎಷ್ಟು ಲೀಟರ್ ರಕ್ತ ಕುಡ್ದು ಹರಿಸಿ ಬಂದೆ? ಮನೆಗ್ ಬರ್ತಿದ್ದಂಗೆ ಶುರೋಚ್ಕ ಬಿಡ್ವೆ ಮುತ್ಕಿ. ಒಳಗ್ ಬರ್ತಿದ್ದಂಗೆ ಒಂದ್ ಒಳ್ಳೆ ಮಾತಾಡಕ್ಕೆ ಏನ್ ನಿನ್ ರೋಗ? ಒಳ್ಳೆ ಕೆಲಸ ಮಾಡೋದಕ್ಕೆ ನಿನಗೇನ್ ರೋಗ? ಏನ್ ಹಣೆ ಬರಹನೋ ಏನೋ, ಇಂಥ ರೌಡಿ ಮೊಮ್ಮಗ, ಇಂಥ ರೌಡಿ ಗಂಡ. ಕೆಮ್ಮೋದ್ ನೋಡು, ಕೆಮ್ಮೋದು. ವಯಸ್ಸಿದ್ದ ಕಾಲದಲ್ಲಿ ಎಷ್ಟು ಜನಕ್ಕೆ ಆವಾಜ್ ಹಾಕಿದ್ನ ಏನೋ, ಈಗ ಅನುಭವಿಸ್ತಾ ಇದ್ದಾನೆ. ಬಾಯ್ ಮುಚ್ಚೆ ಮುತ್ಕಿ. ಏನ್ ತಾತ ಔಷಧಿ ತಗೊಂಡ್ಯಾ? ಈ ಮುತ್ಕಿ ಮಾತ್ ನಿಲ್ಸಲ್ಲ, ಈ ಮುತ್ಕೊಂಡ್ ಮಾತಾಡ್ತಾ ಆಗಲ್ಲ. ಬಾ ನೀವೇ ಕೇಳು. ಏನ್ ತಾತ? ನಿನಗೆ ಅರ್ಥ ಆಗಲ್ಲ, ಬಾ ಅವನ ಭಾಷೆ ನನಗ್ ಗೊತ್ತು. ಏನು ಯಮ್ದೋತರ ಕರಿತಾ ಇದಾರ? ಹೋಗ್ತೀಯಾ? ಹೋಗ್ ಹೋಗ್. ಅಪ್ಪ, ನಿನ್ನೆ ತಾತ ಜಂಗ್ಲಿ ಪಿಕ್ಚರ್ ನೋಡ್ದ. ಅದ್ರಲ್ಲಿ ಆಂದ್ರಿ ತಾರೆ ಇದ್ಲು. ಮೋಸ್ಟ್ಲಿ ತಾತ ಅವಳನ್ನೇ ಜ್ಞಾಪಿಸ್ಕೊಂತ ಇರ್ಬೇಕು. ಐಂದ್ರಿತ ರೇ ಬೇಕಾ ನಿನ್ ಮುಸುಡಿಗೆ? ಐಶ್ವರ್ಯ ರೈ ಬೇಡ. ಅಲ್ಲಿ ನೋಡ್ದ, ಬಾಯಲ್ಲಿ ಒಂದು ಹಲ್ಲು ಇಲ್ದೇ ಇದ್ರು ಹುಡುಗಿ ಅಂದ ತಕ್ಷಣ ಬಾಯಲ್ಲಿ ಜಲು ಸುರಿಸ್ತಿಯಲ್ಲಿ ಮುದ್ಯ ನೋಡು. ಅಯ್ಯೋ ಅಜ್ಜಿ, ಅವ್ರು ಹೇಳ್ತಿರೋದು ಐಶ್ವರ್ಯ ರೇನು ಅಲ್ಲ, ಐಂದ್ರಿತ ರೇನು ಅಲ್ಲ. ಅದು ಇಂಗ್ಲಿಷ್ ರೇನು. ಅಂದ್ರೆ ಮಳೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಲ್ವಾ ತಾತ? ಕಾವ್ಯ, ಮಳೆ ಬರೋ ಹಾಗಿದೆ. ಬಟ್ಟೆ ಎಲ್ಲ ತೆಗ್ದ್ಬಿಡಮ್ಮ ಹಾಗೆ. ಜಾದೂಗಾರ ಜೋಕುಮಾರ ಮನ್ಮಥ, ಎಲ್ಲಿರುವೆ ನೀ ನನ್ನ ಹೀಗೆ ಕಾಡುತ್ತಾ? ಬಾರೋ ಬಾರೋ ಸನಿಹಕ್ಕೆ ಬಾರೋ ಸ್ನೇಹಿತ, ಇಲ್ಲಿದೆ ನಿನಗೆ ನನ್ನ ಪ್ರೀತಿಯ ಸ್ವಾಗತ. ಮನಸ್ಸೇಕು ಈಗ ನನ್ನ ಮಾತು ಕೇಳೋದೇ ಇಲ್ಲ, ಅದಕ್ಕೀಗ ನಿನ್ನ ಪರಿಚಯವು ಬೇಕಿದೆಯೋ? ಚಿನ್ನ ಚಿನ್ನ ನನ್ನ ಭಾವಿ ಯಜಮಾನ, ತುದಿಯ ಕಾಲಲ್ಲಿ ಕಾಯುತ್ತ ನಿಂತೇನ, ಎಂದು ಆಗುವುದು ನಮ್ಮ ಸಮ್ಮಿಲನ. ಅದೇ ಅಂದೆ ನನ್ನ ಈ ಬಾಳಿದು ಸಂಪೂರ್ಣ. ನಾನು ಇಷ್ಟಪಡೋ ಹುಡುಗ ಬಲು ಸೀದ ಸಾದ ಇರಬೇಕು, ಒಳಗು ಹೊರಗು ಒಂದೇ ಥರ ಇರಲೇಬೇಕು ನನ್ನವರ. ತುಂಟಾಟ ಆಡುವ ವಿಷಯದಲ್ಲಿ ಶ್ರೀಕೃಷ್ಣನಂತೆ ಇರಬೇಕು, ಬದ್ಧತೆಯ ವಿಷಯಕ್ಕೆ ಬಂದಾಗ ಶ್ರೀರಾಮನಂತೆ ಇರಬೇಕು. ನನ್ನ ಕಷ್ಟ ಸುಖದಿ ಬೆರೆತು ನನ್ನನ್ನು ಪೂರ್ತಿ ಅರಿತು ಕಣ್ಣಾಗಿ ಕಾಯಬೇಕು, ಚೆನ್ನಾಗಿ ಸಾಕಬೇಕು. ಜಾದೂಗಾರ ಜೋಕುಮಾರ ಮನ್ಮಥ, ಎಲ್ಲಿರುವೆ ನೀ ನನ್ನ ಹೀಗೆ ಕಾಡುತ್ತಾ?
ತಡವಾಗಿ ಊಹೆಗಳಲ್ಲಿ ಮುಳುಗಾಗಿ ದಿನ ರಾತ್ರಿ ಈಗ ಬರೋ ನಾಳೆಗಳ ಕನಸನ್ನೇ ಬಯಸಿದೆ ಜೀವ ಅದಕ್ಕಾಗಿ ಮೀಸಲಿರೋ ಜೀವವನ್ನು ನೋಡೋಕೆ ಹೆಚ್ಚಿದೆ ದಾಹ ಎಲ್ಲಿರುವೆ ಗೆಳೆಯ ನೀನು ಕೊಡಬೇಕು ಹೃದಯ ನಾನು ಕಣ್ಮುಂದೆ ಎಂದು ಬರುವೆ ನಿನಗಾಗಿ ಕಾಯುತ್ತಿರುವೆ ಚಿನ್ನ ಚಿನ್ನ ನನ್ನ ಭಾವಿ ಯಜಮಾನ ತುತ್ತ ತುದಿಯ ಕಾಲಲ್ಲಿ ಕಾಯುತ್ತ ನಿಂತಿನ ಎಂದು ಆಗುವುದು ನಮ್ಮ ಸಮ್ಮಿಲನ ಅಂದೆ ನನ್ನ ಈ ಬಾಳಿದು ಸಂಪೂರ್ಣ ಹಾಯ್ ಬಾಯ್ಸ್. ಅಲ್ಲೇ ಲೋಕಿ ಏನಮ್ಮ ಸೈಕಲಲ್ಲೂ ಹೆಲ್ಮೆಟ್? ಏಯ್ ಬದ್ಮಾಶ್, ಬೈಸಿಕಲ್ ಆಗ್ಲಿ ಬೈಕ್ ಆಗ್ಲಿ ಬ್ರೈನ್ ಇಂಪಾರ್ಟೆಂಟ್. ಈ ಬ್ರಿಲಿಯಂಟ್ ಬ್ರೈನ್ ಸೇಫ್ಟಿಗಾಗಿ ಈ ಹೆಲ್ಮೆಟ್. ಅಬ್ಬಬ್ಬ ಏನ್ ಬ್ರೈನ್ ಅಮ್ಮ ನಿಂದು? ಅದೆಲ್ಲ ಬಿಟ್ಟಾಕು, ಟೈಮ್ ಪಾಸ್ಗೆ ಯಾವ್ದನ್ನ ಹಿಡ್ದಾಕು. ಲೋಕಿ ಅಲ್ಲಿ ನೋಡು, ಹೋಮ್ ಮೇಡ್ ಬರ್ತಾ ಇದೆ. ಏಯ್ ಗ್ರಾಮೀಣ ಸಾರಿಗೆ ರಾ ರಾ. ಏನ್ ನಿನ್ನ ಹೆಸರು? ಸಕಲ ಪೀಡಾ ಪರಿಹಾರ ಚಾಮುಂಡೇಶ್ವರಿ ವರಪ್ರಸಾದ ಕೋಮಲವಳ್ಳಿ. ಏನು ಇದು? ಇದು ಬರೀ ನಿನ್ನ ಹೆಸ್ರಾ ಇಲ್ಲ ನಿಮ್ಮ ಇಡೀ ಖಾನ್ದಾನ್ದೇ ಹೆಸ್ರಾ? ಅಲ್ಲಲ್ಲ, ಹೆಸರು ತುಂಬಾ ಉದ್ದ ಆಯ್ತು ಅಂತ ಎಲ್ರೂ ಸಿಂಪಲ್ ಆಗಿ ವಳ್ಳಿ ವಳ್ಳಿ ಅಂತ ಕರೀತಾರೆ. ಅಯ್ಯೋ, ಒಳ್ಳಿನೋ ಮಳ್ಳಿನೋ ಕಳ್ಳಿನೋ ಬಳ್ಳಿನೋ ಬೆಳ್ಳಿನೋ, ಸದ್ಯಕ್ಕಂತೂ ನೀನು ಕುಳ್ಳಿ. ಎಲ್ರು ಕಾಲೇಜ್ಗೆ ಕೆರಿಯರ್ಗೋಸ್ಕರ ಬರ್ತಾರೆ, ನೀನು ಕ್ಯಾರಿಯರ್ ಇಟ್ಕೊಂಡ್ ಬಂದಿದ್ಯಾ. ಸರ ಕ್ಯಾರಿಯರ್ದೆ. ಇದೇನಿದ? ಚಿಪ್ಸು, ಚಕ್ಲಿ, ಉಪ್ಪು, ಉಪ್ಪಿನಕಾಯಿ. ಬ್ರೇಕ್ಫಾಸ್ಟ್ ಇದು? ಅಲ್ಲ, ಸೈಡು ನೆಂಚ್ಕೊಳ್ಳೋಕೆ. ಹೌದಾ? ನೆಂಚ್ಕೊಳಕೇನೋ ಇದೆ, ಉಯ್ಕೊಳಕೇನೋ ಇಲ್ವಾ? ಇದ್ರಲ್ಲಿದೆ. ಜನರಲ್ ವಾಟ್ರ ಮಿನರಲ್ ವಾಟ್ರ? ಅಯ್ಯೋ, ಏಯ್ ವಾಟರ್ ಎಲ್ಲ ಕೊಂಡ್ರು, ಮ್ಯಾಟ್ರು ಇದೆ, ವಿಸ್ಕಿ ಮಿಕ್ಸ್ ಮಾಡ್ಕೊಂಡ್ ಬಂದವಳೆ. ಇಲ್ಲಪ್ಪ, ವಾಟ್ರೆ ಕಿಕ್ಕಿರಲ್ವಲ್ಲ, ಅದಕ್ಕೆ 2 ಲಾರ್ಜ್ ವಿಸ್ಕಿ ಮಿಕ್ಸ್ ಮಾಡಿದೀನಿ. ಆಯ್ತು ತಗೊಳಮ್ಮ ಒಳ್ಳೆಯಮ್ಮ. ಚಿಯರ್ಸ್ ಕಣೋ ಚಿಂಪಾಂಜಿ. ಬಾಯ್. ಲೈ, ಇದ್ ಬರೀ ಗ್ರಾಮೀಣ. ಐಟೆಕ್ ಐರಾವತ. ಇವನಾರು ತೊಟ್ಲಲ್ಲಿ ಇರ್ಬೇಕಾಗಿರೋ ಮೆಟ್ಲತ್ಕೊಂಡು ಕಾಲೇಜ್ಗೆ ಬರ್ತಾವನೆ. ಮೀಸೆ ಬಂದ ತಕ್ಷಣ ಆಸೆನೆ ಬಂದ್ಬಿಡುತ್ತೆ. ಗುರು, ಅವ್ನ್ ನೋಡಿದ್ರೆ ಅವ್ನ್ಗೆ ಬಾಡಿನೂ ಬೆಳೆದಿಲ್ಲ, ಬ್ರೈನು ಬೆಳೆದಿಲ್ಲ. ನಿನಗೆ ಗೊತ್ತಾಯ್ತು? ನಿಂಗೆ ಬಾಡಿ ಮತ್ತೆ ಬ್ರೈನ್ ಎರಡೂ ಬೆಳೆದಿದ್ಯಲ್ಲ ಗುರು. ನಾನು ತುಂಬಾ ಸ್ಟಡಿ ಮಾಡ್ಬಿಟ್ಟಿದ್ಯಾ ಕಳ್ಳ ನೀನು. ಅವ್ನ್ ನೋಡೋದಕ್ಕೆ ಮಸ್ತ್ ಮಸ್ತ್ ಆಗವನೆ, ಅವ್ನ್ ಕರೆದು ಸ್ವಲ್ಪ ಮಜಾ ತಗೊಂಡಣ. ಮರಿ ಬಾರ. ನಾನಾ? ಲೈ ಬಾರಲೇ, ನೀನೇ ಬಾರ. ಕಾಲೇಜ್ ಸೀನಿಯರ್ಸ್ಗೆ ಒಂದು ಸಲ್ಯೂಟ್ ಹೊಡಿಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಹಾ ಆಯ್ತು. ಏನಾಯ್ತು? ಆಲ್ರೆಡಿ ಡ್ಯಾಡಿಯಿಂದ ಬಂದಿದ್ದ? ದೆನ್ ಓಕೆ. ಹೆರಿಡಿಟ್ರಿ ಫ್ರೆಶ್? ಏನು ಕಾಲೇಜಿಗೆ ಫ್ರೆಶ್ ಅಂದೆ? ಫಸ್ಟ್ ನೀನೇ ಬೆಸ್ಟ್. ಐ ಆ ರೆಡ್ ರೋಸ್ ಕೊಡ್ರ. ಅಲ್ಲಿ ಗ್ರಾಮೀಣ ಗ್ಲಾಮರ್ ಕಾಣ್ತಿದ್ಯಲ್ಲ, ಹೂ ಅಣ್ಣ. ಅವಳ ತಲೆಗೆ ಹೋಗಿ ಹೂ ಇಟ್ಬಾ. ಬೇಡ ಅಣ್ಣ, ಹೂವ ನೋಡ್ ಲವ್ ಆಯ್ತು, ಮೌತ್ ಮೇಲೆ ಮುತ್ಕೊಡು ಅಂದ್ರೆ. ಏಯ್, ಹೂ ನೀನಿಡು, ಮಿಕ್ಕಿದ್ ನನಗ್ ಬಿಡು. ಅಣ್ಣ ತಗೊಳ್ಳಲೇ. ಹೋಗ್ಲೇಬೇಕಣ್ಣ. ಬಿಡುಗಡೆ ಇಲ್ವಾ ಅಣ್ಣ? ನನ್ನನ್ ಏನ್ ಅನ್ಕೊಂಡಿದ್ಯಾ ನೀನು? ಬಾಯ್ಸ್ ವಾಗ. ಅಯ್ಯೋ, ಇವನೇನಾ ರೂರಲ್ಗೆ ಇಕ್ಕು ಅಂತ ಹೇಳಿದ್ರೆ ಆ ನಾಗನ್ ತೆಂಗಿಗೆ ಇಕ್ಬಿಟ್ಟಲ್ಲೋ. ಏ ಬಿಡಮ್ಮ, ಅವನ್ ತಾನೇ ಇಟ್ಟಿದ್ದು, ಅವನ್ಗೆ ಪ್ರಾಬ್ಲಮ್. ಹೌದಾ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ನನಗೆ ಅಟ್ಕಾಯಿಸ್ಕೊಂಡ್ಬಿಟ್ರು ಅವರು. ಎಲ್ಲೋಳಪ್ಪ ಅವಳು? ಬರಲೇ.
ಹುಡುಗಿರು ಹಾಳಾಗೋದು. ನನ್ನಂತ ಹ್ಯಾಂಡ್ಸಮ್ ಹುಡುಗನ್ ನೋಡಿದ್ರೆ ಸಾಕು ರೋಡ್ಗೆ ರೋಸ್ ಎಸಿತಾರೆ, ಸ್ಮೈಲ್ ಅಲ್ಲೇ ಸಿಗ್ನಲ್ ಕೊಡ್ತಾರೆ, ಎಕ್ಸ್ಲೇಟರ್ ಕೊಟ್ಟಿರೋ ಗಾಡಿ ತರ ಹುಚ್ಚು ಚಂಗ ಆಡ್ತಾರೆ. ಐ ಹೇಟ್ ಲವರ್ಸ್ ಅಂಡ್ ಐ ಹೇಟ್ ಗರ್ಲ್ಸ್. ಯು ಕಾಂಟ್ ಚೀಟ್ ಮೀ, ಓಕೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಐ ಲೈಕ್ ಡೇಟ್ ಹೋಗೋಣ ಬೇಡ್ವಾ? ನಾನು ಸೂಪರ್ ಮಚ್ಚ, ನಾನು ಸೂಪರ್ ರಂಗ, ನೀನು ಸೂಪರ್ ಲೋಕಿ. Silence! I'm your new professor for biology. Hey you! Sit down! Silence! I said silence! I want to know what are the portions covered so far. So I'm going to ask you some questions now. Hey you! Hey you! Stand up. I said stand up! Now, tell me, what are the chapters covered so far? ಕನ್ನಡ ಸರ್. ಯಾಕೆ ಇಂಗ್ಲಿಷ್ ಬರಲ್ವಾ? ಬರಲ್ಲ ಸರ್. ಏನಕ್ಕೆ ಕಲ್ತಿಲ್ಲ ಸರ್? ನಮ್ಮನ್ನ 100 ವರ್ಷ ಆಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಗುಲಾಮ್ರನ್ನಾಗಿ ಮಾಡ್ಕೊಂಡಂತ ಆ ಬ್ರಿಟಿಷರ್ ಇಂಗ್ಲಿಷ್ನ ನನಗ್ ಕಲಿಯಕ್ ಮನ್ಸಿಲ್ಲ ಸರ್. ಓಹೋ, ಅಂದ್ರೆ ಇನ್ನು ಫ್ರೀಡಮ್ ಫೈಟ್ ಮಾಡ್ತಿದ್ಯಾ ಅನ್ನು? ಎಸ್ ಸರ್. ಹಾ ಹಾ. Hey you, get up. Sir. So, what are the portions covered till now? Huh? ಗೊತ್ತಿಲ್ಲ ಅಲ್ಲ? ಏನೋ ಇದು ಕಾಲೇಜಿಗೆ ಬರೋ ಹುಟ್ಟೇನೋ ಇದು? ಸೈಕಾಲಜಿ ಬಯಾಲಜಿ ಎಲ್ಲ ಲೆಕ್ಚರರ್ಸ್ಗೆ, ಲವೋಲಜಿ ಸೆಕ್ಸಾಲಜಿ ನಿಮ್ಗ? ಎಕ್ಸ್ಕ್ಯೂಸ್ ಮೀ, You're too late for this class. Come to the next class. Get out. ಸಾರಿ. Out. ಓಕೆ. ಬುಕ್ಸ್ ಎಲ್ಲೋ? ಸರ್ ಮಾರ್ಬಿಟ್ಯಾ? ತೂಕಕ್ಕ ಕೆಣ್ಣೆ ಹೊಡ್ದ್ಯಾ? ಹುಡುಗಿರ್ನ ರೇಗಿಸಿದ್ರೆ ದೊಡ್ಡ ಹೀರೋನ ನೀನು? ಇದಕ್ಕೆ ನಾ ಕಳ್ಸೋ ತಂದೆ ತಾಯಿ ಕಾಲೇಜ್ಗೆ? ಆನ್ಸರ್ ಮೀ. ಎಕ್ಸ್ಕ್ಯೂಸ್ ಮೀ, ನಾನ್ ಬಯಾಲಜಿ ಪ್ರೊಫೆಸರ್. ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ನಾನ್ ಕ್ಲಾಸ್ ತಗೋಬೇಕು. Sure, sir. Please come in, sir. Good morning, sir. Good morning. Guys, say good morning to the professor. Good morning, sir. Good morning. ಹೆಂಗೆ ಏನಿಟ್ನಪ್ಪ ಆಪು? ಇವನ ಹೆಂಗಾದ್ರೂ ಮಾಡಿ ಬಕೆಟ್ ಹಿಡ್ದಿ ನಾನು ಸಿಸಿನಾಗಿ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲ ಏನ್ ಅಲ್ವಾ ಕೊಟ್ಟೆ ನನ್ನ ಮಗನಿಗೆ? ಮೆರಿತಿದ್ದ. ನಾನೇ ಕೊಡೋಣ ಅಂತ ನೋಡ್ದೆ. ಶುಕ್ರವಾರ ರಾಘವಾಲ ಟೈಮ್ ಏನಕ್ಕೆ ಅಂತ ನಾನೇ ಸುಮ್ಮನೆ ಅದೇ. ಫೀಲ್ ಮಾಡ್ಬಿಡಪ್ಪ. ಬಾ ನೋಡು, ಇದೇ ನಿನ್ ಶೆಡ್ಡು, ಅದೇ ನಿನ್ ಬೆಡ್ಡು, ನಾನೇ ನಿನ್ ಪಾರ್ಟ್ನರು, ನೀನ್ ತುಂಬಾ ಟೆರರ್. ಆದ್ರೆ ಈ ಕಾಲೇಜ್ಗೆ ನಾನೇ ಸೀನಿಯರ್. ನೋಡಿದ್ರೆ ಗೊತ್ತಾಗುತ್ತೆ. ಏನ್ ನಾನು ಯೂತ್ ಅಂದ್ಬಿಟ್ಟ? ಅಲ್ಲಪ್ಪ, ಇಡೀ ಕಾಲೇಜ್ ನಾನು ನೋಡಿದ್ರೆ ಗಡಗಡ ನಡುಗುತ್ತೆ. ಅದಕ್ಕೆ ಗೋಡೆಗಳೆಲ್ಲ ಬಿಟ್ಕೊಂಡಿದ್ದೆ. ನನಗೆ ತುಂಬಾ ದಿವಸದಿಂದ ಒಂದು ಆಸೆ. ಏನದು? ಈ ಕಾಲೇಜ್ಗೆ ರ್ಯಾಗಿಂಗ್ ಕಿಂಗ್ ಆಗ್ಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ನೀನು ಗೈಡ್ ಮಾಡ್ಬೇಕು, ನಾನ್ ರೈಡ್ ಮಾಡ್ಬೇಕು. ಅಷ್ಟೇ ತಾನೆ ಭಯ್ಯ? ಮಾಡು, ನಾಳೆಯಿಂದಾನೆ ಮಾಡು. ನೀನೆಲ್ಲೋ ನಾನಲ್ಲೇ. ನನ್ ಬದ್ರು ಹೋರಾಯ್ತು. ಬ್ರದರ್, ಅವನ್ ಸ್ವಲ್ಪ ರ್ಯಾಗಿಂಗ್ ಮಾಡ್ಬೋದಾ? ಮಾಡು, ನಾನಿಲ್ವಾ? ಲೇ ಬನ್ನೂರು, ಬಾರಲೇ, ಬಾರ ಬಾಡಿ ಡ್ಯಾಮೇಜ್ ಆಗುತ್ತೆ. ನಿಧಾನವೇ ಪ್ರಧಾನ. ಅಣ್ಣ ರ್ಯಾಗಿಂಗ್ ಮಾಡ್ತೀರಾ ಅಣ್ಣ? ಅಣ್ಣ ಬೇಗ ಮಾಡಿ ಅಣ್ಣ, ಬೇಗ ಮಾಡಿ ಅಣ್ಣ. ರ್ಯಾಗಿಂಗ್ ಮಾಡಿ ತಮಾಷೆ ತಗೊಬೇಕಾಗಿರೋ ನಾನು, ನೀನಲ್ಲ. ಸರಿನಾ? ಹಂಗಾರೆ ಬೇಗ ಮಾಡಿ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ಲೋಕಿ, ಬೇಗ ರ್ಯಾಗ್ ಮಾಡೋ ಇಲ್ಲ, ನಿನ್ನೆ ರೇಪ್ ಮಾಡಂಗ ಅವನೇ. ಹೌದಾ? ಸೈಕಲ್ ಓಡ್ಸಕ್ ಬರುತ್ತಾ ಅಣ್ಣ? ಸೈಕಲ್ ಅಣ್ಣ, ಸೈಕಲ್ ರೇಸಲ್ಲಿ ಸ್ಟೇಟ್ಗೆ ಫಸ್ಟ್ ಅಣ್ಣ. ಅಣ್ಣ ಕೈಯಲ್ಲೇ ಪೆಟ್ಲ್ ಹಾಕ್ಬಿಡ್ತೀನಿ ಅಣ್ಣ. ಅಣ್ಣ ಲೆಕ್ಕಲ್ಲೇ ಬ್ರೇಕ್ ಹಾಕ್ಬಿಡ್ತೀನಿ ಅಣ್ಣ. ಅಣ್ಣ ಬಾಯಲ್ಲೇ ಬೆಲ್ ಹೊಡ್ಬಿಡ್ತೀನಿ ಅಣ್ಣ. ಹಂಗಂತೀಯ? ಈ ಸೈಕಲ್ ತಗೊಂಡು ಕಾಲೇಜ್ ಎಲ್ಲ 3 ರೌಂಡ್ ಹೊಡ್ಕೊಂಡ್ ಬರ್ಬೇಕು, ಓಕೆನಾ? ಅಣ್ಣ ಹಂಗಾರೆ ಸೈಕಲ್ ಕೊಡಿ ಅಣ್ಣ. ಇದೆಲ್ಲ ಕಣೋ, ಸೀಟ್ ಇದೆ ಅಂತ ಊರು, ಹ್ಯಾಂಡ್ಲ್ ಇದೆ ಅಂತ ಇಟ್ಕೋ, ಪೆಟ್ಲ್ ಇದೆ ಅಂತ ತುಳಿ, ಬೆಲ್ ಇದೆ ಅಂತ ಒತ್ತು. ಹಾಗೆ ಕಾಲೇಜ್ ನ ಒಂದು 3 ರೌಂಡ್ ಸುತ್ಕೊಂಬ ಹೋಗು. ಸರಿ ಅಣ್ಣ.
ಅಣ್ಣ ಬೆಲ್ಲೆ ಹೊಡಿತಾ ಇಲ್ಲ ಅಣ್ಣ. ರವಿಚಂದ್ರ ಹೇಳ್ಕೊಟ್ಟಿಲ್ವೇನೋ ಜೋರ ಗೊತ್ತು. ಕಾಲೇಜ್ ಬಿಡ್ತು ಅಂತ ಸ್ಟೂಡೆಂಟ್ಸ್ ಎಲ್ಲ ಈಚೆ ಬಂದ್ಬಿಡ್ತಾರೆ. ಸರಿ ಅಣ್ಣ. ಮಿತ್ತು ಗೊತ್ತು. ಇದ್ಯಾಕೋ ಬೈಲಲ್ಲಿ ಮುಕ್ದಂಗ್ ಮುಕ್ತಾ ಇದೆಯಲ್ಲ? ಅಣ್ಣ ಸೈಕಲ್ ಲಾಕ್ ಆಗಿದ್ಯಣ್ಣ, ಮುಂದಕ್ಕೆ ಹೋಗ್ತಾ ಇಲ್ಲ. ಓ ಸೈಕಲ್ ಲಾಕ್ ಆಗಿದೆಯಲ್ಲ. ಅಣ್ಣ ಬರ್ಲ ಅಣ್ಣ. ಅಣ್ಣ ಹ್ಯಾಪಿ ಜರ್ನಿ ಹೇಳೋಣ. ಹ್ಯಾಪಿ ಜರ್ನಿ ಮಗನೇ. ಬೇಗ ಬಾ, ಕೇಸರಿ ಬಾತ್ ಕೊಡಿಸ್ತೀನಿ. ಬಾಯ್. ಕರೆಕ್ಟ್ ಆಗ ಅವನೇ, ಇವನೇ ಒರಿಜಿನಲ್ ಬಕ್ರಾ ಕಂಡ್ರು. ಇರೋ ಒಂದ್ ಇಂಟರ್ನ್ಯಾಷನಲ್ ಕಾಲ್ ಮಾಡಕ್ಕೂ ಬಿಡಲ್ಲ ಅಂತಾನೆ ಪೀಡ ನನ್ ಮಗನ್ ತಂದು. ಐ ವಿಲ್ ಕಾಲ್ ಯು ಲೇಟರ್ ಮಿಶನ್. ಬಾಯ್ ಸ್ವೀಟ್ ಹಾರ್ಟ್. ಅರ್ಜೆಂಟ್ ಸೈಕಲ್ ಇಟ್ಕೊಡ. ಯಾಕೋ? ಅಯ್ಯೋ ಅರ್ಜೆಂಟ್ ಅಣ್ಣ, ಬಿಟ್ರೆ ಬ್ಲಾಡ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಣ್ಣ ನಾನು ವಾಪಸ್ ಬಂದ್ಮೇಲೆ ನನ್ನ ಸೈಕಲ್ ಕೊಡ್ತೀಯಲ್ವ ಅಣ್ಣ? ಅಣ್ಣನ್ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಬಾಯ್ಸ್ ಎಲ್ಲೋ ಮಗ ನೀನ್ ಬನ್ನೂರಿನ ಬಂದೇ ಇಲ್ಲ. ಬರ್ತಾನೆ ಎಲ್ಲೋ ಹೋಗ್ತಾನೆ. ಬಂದ ಅಣ್ಣ ಸೈಕಲ್ ಕೊಡೋಣ. ಯಾವ ಸೈಕಲ್ ಅಣ್ಣ? ನನ್ ಸೈಕಲ್ ಅಣ್ಣ. ಹೌದಾ? ಅಣ್ಣ ಇದಲ್ಲ ಅಣ್ಣ. ಯಾವ್ದು? ಅದಲ್ವ ಅಣ್ಣ ನನ್ ಸೈಕಲ್. ನಾವೇ ಚಾನ್ಪತ್ರಿಗಳು, ನಮ್ಮ ಹತ್ರನೇ ಪತ್ರೊಳ್ಳಿ ಆಟನಾ? ನೋಡೋಣ, ಇವನು ನನ್ ಸೈಕಲ್ ತಗೊಂಡು ಕೊಡಲ್ಲ ಅಂತ ಹೇಳ್ತಿದ್ದಾನೆ. ಫೀಲ್ಡ್ ತುಂಬಾ 3 ರೌಂಡ್ ಹೊಡಿ ಅಂತ ಹೇಳ್ದ, ನಾನು ಹೊಡ್ದೆ. ರೌಂಡ್ ಹೊಡೆದ್ನೋಣ. ನಾನು ಒಂದಕ್ಕೆ ಹೋಗಿ ಬರ್ತೀನಿ, ಅಲ್ಲಿವರೆಗೂ ಈ ಸೈಕಲ್ ನೋಡ್ಕೊ ಅಂತ ಹೇಳಿ ಕೊಟ್ಟೇಣ. ಅದು ನಮ್ದು. ಕೊಟ್ಟೋಣ. ಹಾಗಾದ್ರೆ ಅವ್ನ ಸೈಕಲ್ ಅವ್ನ್ ವಾಪಸ್ ಕೊಡ. ಅದು ಅವ್ನ ಸೈಕಲ್ ಅಣ್ಣ, ನನ್ನ ಸೈಕಲ್. ಇವ್ನ್ ತಾಯಣಗೂ ಸುಳ್ಳು ಹೇಳ್ತಿದ್ದಾನಣ್ಣ. ಬೇಕಾದ್ರೆ ನೋಡಿ, ಸೈಕಲ್ ಕೀ ನನ್ನ ಹತ್ರನೇ ಇದೆ. ಲೇ ಬನ್ನೂರು, ನಿನ್ ಹತ್ರ ನಾನ್ ಮಾತಾಡಕ್ಕಿಲ್ಲ ಕಣಲೇ. ನಿನ್ ಹತ್ರ ಮಾತಾಡೋದಿಕ್ಕೆ ನಮ್ ಭದ್ರ. ಲೇ ಎಲ್ಲ ಅವನು? ಲೇ ಅವನಾಗ್ಲೇ ಹೋದ್ನಲ್ಲ. ಅಯ್ಯಯ್ಯೋ, ನೀನೆಲ್ಲೋ ನಾನಲ್ಲೇ ಹತ್ತಿದ್ನಲ್ಲೋ, ಈಗ ನೀನೆಲ್ಲೋ ನಾನೆಲ್ಲೋ ಅಂತ ಹೇಳಿ ಎಸ್ಕೇಪ್ ಆಗ್ಬಿಟ್ಟವನೆ ಅವನು. ಸೈಕಲ್ ಕೊಟ್ಟು ಬದುಕ್ತೀಯೋ ಸಾಯ್ತೀಯೋ ನೀನೇ ಡಿಸೈಡ್ ಮಾಡು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನೀನ್ ಸೈಡ್ ಅಣ್ಣ. ಅಬ್ಬಾ ಅಣ್ಣ, ಏರೆಲ್ಲ ಕರೆಕ್ಟಾಗಿ ಕೊಡ್ಸಿದ್ಯಲ್ಲ ಅಣ್ಣ? ಹರಿತ ದೂರ ದೂರ ಮೇಲೆ ಹೇಳು ಇನ್ಸ್ಪೆಕ್ಟರ್. ಸರ್, ಅದು ಮಣಿ ತಮ್ಮನ್ನ ಮಾರ್ಕೆಟ್ ಹತ್ರ ಪಬ್ಲಿಕ್ ಆಗಿ ನಿಮ್ ಕಡೆ ಅವರು. ಅದೇ ರೀ ನನ್ನ ಸ್ಟೈಲು. ಕ್ಲಬ್ ಅಲ್ಲಿ, ಪಬ್ ಅಲ್ಲಿ, ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಆಗಿ ಮಾಡ್ತೀನಿ. ಅದನ್ನ ನೋಡ್ ಜನ ಭಯ ಪಡ್ಬೇಕು. ಚಂದ್ರ ಭಯನೇ ನನ್ ಬಂಡವಾಳ. ಸರ್, ಆದ್ರೆ ಸಾವುಗೂ ಹೆದರ್ದ ಇದ್ದವನೊಬ್ಬ ಬಂದಿದ್ದ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟೋದ ಸರ್? ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ? ಯಾರು? ಸ್ಟೂಡೆಂಟ್ ಸರ್, MCR ಕಾಲೇಜ್ ಸ್ಟೂಡೆಂಟಾ? ಹೌದು ಸರ್. ಅಣ್ಣ, ಅವನು ನನಗೆ ಗೊತ್ತು ಅಣ್ಣ. ಅವನನ್ನ ನಾನು ನೋಡ್ಕೋತೀನಿ. ಹಲೋ, ಹೌದಣ್ಣ? ಆಯ್ತಣ್ಣ, ಸರಿ ಅಣ್ಣ. ಕಂಪ್ಲೇಂಟ್ ಕೊಟ್ಟವನು ಇವನಲ್ವಂತೆ. ಹಲೋ, ಬಂದ್ರಿ ಹೊಡೆದ್ರಿ ಹೋಗ್ತಾ ಇದ್ದೀರಾ. ನೀವ್ ಹುಡ್ಕೊಂಡ್ ಬಂದಿದ್ ನಾನಲ್ಲ ಅಂತಂದ್ಮೇಲೆ ಅಟ್ಲೀಸ್ಟ್ ಒಂದ್ ಸಾರಿ ಕೇಳ್ಬೋದು ತಾನೆ? ಸಾರಿ, ನಾವು ನಿನಗ್ ಸಾರಿ. ಏಯ್, ಕೋಪ ಬಂದ್ರೆ ತಲವಾರ್ ತೆಗಿತೀನಿ. ತಲವಾರ್ ತೆಗೆದ್ರೆ ತಲೆ ತೆಗಿತೀನಿ. ಟೆನ್ಷನ್ ಕೂಲ್. ಅಣ್ಣ, ಅಣ್ಣ ಏನಾ
ನಿಮ್ಮ ಅಪ್ಪ ಪಾಸ್ಪೋರ್ಟ್ ವೀಸಾ ಏನು ಇಲ್ದಾಗ ಡೈರೆಕ್ಟ್ ಬಂದ್ಬಿಟ್ಟವ್ರೆ. ಏನಾಯ್ತು? ಯಾಕ ಬೆಳಗ್ಗೆ ಕೊಟ್ಟಿದ್ ಮಂಜ ಸಾಕಾಗ್ಲಿಲ್ವಾ? ಮಚ್ಚ ಅಣ್ಣ ನಿನ್ ಕೆಲ್ಸ ಆಯ್ತು, ಹೋಗು. ಅದು ಅಣ್ಣ, ಬೆಳಿಗ್ಗೆ ನೀನ್ ಅಷ್ಟು ಜನದ ಮುಂದೆ ಹೊಡೆದ್ಬಿಟ್ಟೆ, ತುಂಬಾ ನೋವಾಗತ್ತಣ್ಣ. ಅದಕ್ಕೆ ಒಂದೇ ಒಂದ್ಸಾರಿ ಸಾರಿ ಹೇಳೋಣ. ಏಯ್, ನಾನು ನಿನಗ್ ಸಾರಿ ಹೇಳ್ಬೇಕಾ? ಏಯ್, ನೀನ್ ಮಾಡಿರೋ ಕೆಲ್ಸಕ್ಕೆ ನಿಮ್ಮ ಅಪ್ಪನ ಬಂದ್ ಸಾರಿ ಕೇಳ್ತಾನೆ. ಇವಾಗ ಹೇಳಮ್ಮ, ಸಾರಿ ಹೇಳು. ಹೇಳಲ್ಲ. ಸಾರಿ. ಇಲ್ಲಲ್ಲ, ನೀನು ಎಲ್ಲಿ ಯಾರ ಮುಂದೆ ಹೊಡ್ದ್ಯೋ ಅಲ್ಲಿ ಬಂದ್ ಹೇಳು. ಏನು? ನಮ್ಮನೆಗ್ ಬಂದು ನನ್ಗೆ ವಾರ್ನಿಂಗ್ ಕೊಡ್ತೀಯಾ? ಇದೇ ಕಾಲೇಜಲ್ಲಿ ಇಲ್ಲೇ ಊತ ಹಾಕ್ಬಿಡ್ತೀನಿ. ಏಯ್, ಹೇಳ, ನಾನು ನಿನಗ್ ಸಾರಿ ಕೇಳ್ಬೇಕಾ? ಹೇಳಲ್ಲ. ಏನೋ ನೋಡ್ತೀಯಾ? ಸಾರಿ ಹೇಳು. ಸಾರಿ. ಜೋರಾಗಿ ಹೇಳು. ಸಾರಿ. ನಾನು ಯಾರೋ ಪೈಲಟ್ ಮೇಲಿಂದ ಮಿಸ್ ಆಗಿ ಕೆಳಗ್ ಬಿದ್ದ ಅನ್ಕೊಂಬಿಟ್ಟೆ. ಅದು ಫ್ಲೈಟ್ ಇಂದ ಬಿದ್ದಿದ್ದಲ್ಲ, ಬೈಕ್ ಇಂದ. ಈ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ. ಇದು ಬರೀ ಬ್ಯಾಂಡೇಜ್ ಅಲ್ಲ ಕಣೋ, ಲೇಡೀಸ್ ಇಂದ ನಂಬಿದಕ್ಕೆ ಆದ ಡ್ಯಾಮೇಜ್. ಏನ ನಿನ್ನಂತ ಸುಂದ್ರಂಗೆ ಹುಡುಗಿರಿಂದ ಪ್ರಾಬ್ಲಮ್? ಯಾರ ನೀವು? ಯಾರು ಹೊಡಿಲಿಲ್ಲ, ನನಗಿದು ಆಕ್ಸಿಡೆಂಟ್ ಇಂದ ಆದ ಡೆಂಟು. ನನಗೆ ಚಿಕ್ಕ ವಯಸ್ಸಿಂದನೂ ಹಿಂಗೆ. ಏನು ಚಿಕ್ಕ ವಯಸ್ಸಿಂದನೂ? ಹೌದು. ಸೈಡ್ ಕ್ರಾಫ್ಟ್ ತಕ್ಕೊಂಡು ಸ್ಕೂಲಲ್ಲಿ ಓದ್ತಿದ್ದೆ. ಆಗ ಹಾಕಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು ಹಲ್ಲು ಕಿಸಿದು ನಕ್ಕಳಲ್ಲ ಚಕೋರೆ. ನಮ್ 10th ಕ್ಲಾಸ್ ಬೆಂಚು ಮೇಟು ಕುಮಾರೇ. ನೋಟ್ಸು ಕೇಳಿ ನೋಟ್ಸು ಕೊಟ್ಟು ಲುಕ್ಸು ಸೇರಿ ಬಿಟ್ಟು ಫಸ್ಟ್ ಲವ್ ಹುಟ್ಟಿ ಬಿಟ್ಟು ಮಾರಾಯ. ಗಿಫ್ಟ್ ಏನು ಇಲ್ವಾ ಅಂತ ಕೇಳ್ದೆ ಕಣಯ್ಯ. ನಮ್ ಮನೆಗೆ ಬನ್ನಿ ಅಂದ್ಲು ಅವಳು ಕೇಳಯ್ಯ. ಸ್ಪೈಡರು ಮ್ಯಾನ್ ತರ ಹೋದೆ ನಾನು, ಕಾಯುತ್ತ ನಿಂತಳು ರಾಣಿ ಜೇನು. ಸುಮ್ಮನೆ ತೆಗೆದಳು ನಾಯಿಯ ಬೋನು, ತೊಡೆಯನೆ ತಿಂದಿತು ಡಾಬರ್ ಮ್ಯಾನು. ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ, ನಂಬೇಡ ನಂಬೇಡ ಸ್ಕೂಲ್ ಹುಡುಗಿನ ನಂಬೇಡ. ನಂಬೇಡ ನಂಬೇಡ ಪ್ರೀತಿ ಅಂದ್ರೆ ನಂಬೇಡ, ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ. ಅತಿ ಆಸೆ ಗತಿ ಕೆಡು ಅಂತ ಹೊಕ್ಕಳು ಸುತ್ತ 14 ಇಂಜೆಕ್ಷನ್ ಹಾಕ್ಸ್ಕೊಂಡು ಕಚ್ಚಿದ ನಾಯಿನ ಕಾವಲು ಕಾಯ್ತಾ ದೇವ್ರ ಸ್ಮರಣೆ ಮಾಡ್ತಿದ್ದೆ ಅಷ್ಟೇ. ಒಂದ್ ಫೈನ್ ಮಾರ್ನಿಂಗ್
ರೇಷ್ಮೆ ಪಂಚೆ ಕಟ್ಟಿಕೊಂಡು ರೆಡ್ ನಾಮ ಹಾಕಿಕೊಂಡು ರಾಮ ಸೀತೆ ಗುಡಿಗೆ ಹೋದೆ ಆವತ್ತು. ಅಲ್ಲಿ ಅಗ್ರಹಾರದ ಸುಂದ್ರಿ ಎಂಟ್ರಿ ಆಗಿತ್ತು. ಸ್ಮೈಲು ಮಾಡಿಕೊಂಡು 2 ಗಂಟೆ ಹೊಡೆಯುತ್ತಿದ್ರೆ ಅವಳ ಜಡೆ ತಾಕಿ ನಾನು ಬಿದ್ದೋದೆ. ಕಲ್ಯಾಣಿಯಲ್ಲಿ ನಾನು ಜಾರಿ ಬಿದ್ದೋದೆ. ಜುಟ್ಟು ಹಿಡಿದು ಮೇಲೆ ಎತ್ತಿದಾಗ ಹೊರಬಿದ್ದೆ. ಲಿಪ್ಪಿಗೂ ಲಿಂಕ್ ಆಗಿತ್ತು. ಬೆಚ್ಚಗೆ ಬಾಡಿಯ ಹೀಟ್ ಆಗಿತ್ತು. ಸುಂದ್ರಿಯ ನೋಡಲು ಕಣ್ಣು ಬಿಟ್ಟೆ. ಅಂಕಲ್ ನೋಡಿ ಸಾಕಾಗ್ಬಿಟ್ಟೆ. ನಂಬೇಡ ಹುಡುಗಿರನ್ನ ನಂಬೇಡ. ಕುಡಿಲಿ ಸಿಕ್ಕುವ ಗುಲಾಬಿನ ನಂಬೇಡ ಪ್ರೀತಿ ಅಂದ್ರೆ ನಂಬೇಡ. ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ. ಇನ್ನ ಈ ಪ್ರೀತಿ ಪ್ರೇಮ ಎಲ್ಲ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಡಿಸೈಡ್ ಮಾಡಿ ಲವ್ಗೆ ಫುಲ್ ಸ್ಟಾಪ್ ಇಟ್ಟು ಒಳ್ಳೆ ಹುಡುಗನ್ ತರ ಓದೋಕ್ ಶುರು ಮಾಡಿದೆ. ಆಗ ಒಂದು ಫೈನ್ ಅಂಡ್ ಬ್ಯಾಡ್ ನೈಟ್ ಟೆಕ್ಸ್ಟ್ ಬುಕ್ ಹಿಡಿದುಕೊಂಡು ನೈಟ್ ಸ್ಟಡೀಸ್ ಅಂದುಕೊಂಡು ಮಾಡಿ ಮೇಲೆ ಓದುತ್ತಿದ್ದೆ ನಾನೇ. ನಮ್ ಪಕ್ಕದ ಮನೆ ಆಂಟಿ ಕರೆದ್ರು ನನ್ನನ್ನೇ. ಕರೆಂಟ್ ಯಾಕೋ ಇಲ್ಲ ಅಂತ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಕೇಳಿದಕ್ಕೆ ಆಂಟಿ ಮನೆಗೆ ಹೋದೇರಿ. ಕುರ್ಚಿ ಹಾಕಿಕೊಂಡು ಮಾಡುತ್ತಿದ್ದೆ ರಿಪೇರಿ. ಅಯ್ಯೋ ಮಿಸ್ಸು ಆಗಿ ಆಂಟಿ ಮೇಲೆ ಬಿದ್ದೇರಿ. ಆಗಲೇ ಬಂದನು ಆಂಟಿ ಗಂಡ. ನೋಡಿದ ಕೂಡಲೇ ಕೆಂಡ ಗುದ್ದಿದ ಫೋರ್ಟಿಗೆ ಮೂಗೆ ಬೋಂಡ. 3 ದಿನ ನರ್ಸಿಂಗ್ ಹೋಮು ಫೀಸೆ ದಂಡ. ನಂಬೇಡ ಹುಡುಗಿರನ್ನ ನಂಬೇಡ ಅಂಟಿರನ್ನ ನಂಬೇಡ ಪ್ರೀತಿ ಅಂದ್ರೆ ನಂಬೇಡ. ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ. ಹಾಸ್ಪಿಟಲ್ ನಲ್ಲಿ 24 ಅವರ್ಸ್ ಇಂಟೆನ್ಸಿವ್ ಕೇರ್ ಅಲ್ಲಿದ್ದೆ. ಡಾಕ್ಟರ್ ಸ್ಪೆಷಲ್ ಕೇರ್ ತಗೊಂಡ್ರು. ಸಾವು ತಪ್ಪಿ ಸ್ವಾಧೀನಕ್ಕೆ ಬಂದೆ. ಕಣ್ಬಿಟ್ಟು ನೋಡಿದ್ರೆ ಬ್ಯೂಟಿಫುಲ್ ನರ್ಸ್ ಒಬ್ಳು ತುಂಡು ಫ್ರಾಕು ಹಾಕಿಕೊಂಡು ಕ್ಯಾಟ್ ವಾಕಿನಲ್ಲಿ ಬಂದ್ಲು ಎದುರ್ಗೆ. ಅವಳ ಶೇಪ್ ನೋಡಿ ಹೊಡೆದು ಕೊಂತು ಗುಂಡಿಗೆ. ಸೆಂಟಿಮೆಂಟ್ ತೋರಿದಳು, ಟ್ರೀಟ್ಮೆಂಟ್ ಮಾಡಿದಳು. ಆಯಿಂಟ್ಮೆಂಟ್ ಪ್ರೀತಿಯಿಂದ ಹಚ್ಚುತ್ತಾ ಒಂದು ಲವ್ ಮಾತ್ರ ಕೊಟ್ಟು ಬಿಟ್ಲು ನಗುತ್ತಾ. ಅಯ್ಯೋ ಲವ್ ಮತ್ತೆ ಹುಟ್ಟದೇನೆ ಇರುತ್ತಾ. ವಾರ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ಲು. ಹಾರ್ಟಿಗೆ ಆಸೆಯ ಕೊಡ್ತಾ ಇದ್ಲು. ಡಾಕ್ಟರು ರೌಂಡಿಗೆ ಬಂದ್ರೆ ಅವಳು ಕುಂತಿರೋ ಕುರ್ಚಿಯ ಕೈ ಬಿಟ್ಬಿಟ್ಲು. ನಂಬೇಡ ಹುಡುಗಿರನ್ನ ನಂಬೇಡ ನರ್ಸ್ಗಳನ್ನ ನಂಬೇಡ ಪ್ರೀತಿ ಅಂದ್ರೆ ನಂಬೇಡ. ಪ್ರೀತಿಸಿ ಪ್ರೇಮಿಸಿ ಏಪ್ರಿಲ್ ಫೂಲ್ ಆಗ್ಬೇಡ. ಸರ್, ಹುಡುಗಿರು ಹೈ ಲೆವೆಲ್ ಅಲ್ಲಿ ಹಾಳಾಗೋಗಿದ್ದಾರೆ ಸರ್. ಹೈ ಲೆವೆಲ್ ಅಲ್ಲಿ ಹಾಳಾಗೋಗಿದ್ದಾರೆ. ಹುಡುಗಿರು ಲವ್ ಲೆಟರ್ ಬರೆಯೋದು ಅಂದ್ರೆ ಏನ್ ಸರ್? ಯಾರು ನಮ್ಮಂತ ಹುಡುಗರು ಮನ ಕಾಪಾಡ್ಲಿಲ್ಲ ಅಂದ್ರೆ ನೀವು ಪ್ರಿನ್ಸಿಪಲ್ ಆಗಿದ್ದು ಪ್ರಯೋಜನ ಏನ್ ಸರ್? ವಾಟ್ ಇಸ್ ದ ಯೂಸ್? ಸರ್, ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ರಿಯಾಕ್ಷನ್ ತೋರಿಸಬೇಕಾಗುತ್ತೆ. ಸರ್, ಯು ಆರ್ ರಿಯಲಿ ಅನ್ಫಿಟ್ ಟು ಸಿಟ್ ಇನ್ ದಿಸ್ ಚೇರ್ ಸರ್. ಪ್ಲೀಸ್ ವೆಕೇಟ್ ಸರ್. ಪ್ಲೀಸ್ ಗೆಟ್ ಔಟ್. ಏನು ನಾನು ಕನ್ನಡ ಮೀಡಿಯಮ್ಮು, ನನಗೆ ಬೈದ್ರೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಅಂತ ಉದ್ದುದ್ದ ಬೈಗಳನ್ನು ಬೈತಾ ಇದ್ಯಾ? ಸಾರಿ ಎಮೋಷನ್. ಸಾರಿ ಸರ್. ಕಡ ಲೆಟರ್ ತಗೊಳ್ಳಿ ಸರ್. ಸಾರಿ. ಪ್ರೀತಿಯ ಮನ್ಮಥ. ಲೇ, ಇದು ಮನ್ಮಥಗ್ ಬರ್ದಿರೋ ಲೆಟರ್ ಕಣೋ. ಸರ್, ಈ ಕಾಲೇಜಲ್ಲಿ ಮುದ್ದಾಗಿರೋ ಹುಡುಗ ಅಂದ್ರೆ ನಾನೇ ಸರ್. ಮುದ್ದಾಗಿರೋ ಅಂತಾನೆ ಸರ್ ಮನ್ಮಥ ಅಂದ್ರೆ ನಾನೇ ಸರ್. ನಾನೇ ಸರ್. ನೀನೇ? ನೀನು? ಹೌದು ಸರ್. ನಂತರ ಬ್ರೇನು ಬಿಹೇವಿಯರ್ ಸ್ಮಾರ್ಟ್ ಆಗಿರೋ ಹುಡುಗ ಇವರಿಗೆ ಎಲ್ಲಿಂದ ಸಿಗ್ತಾನೆ ಸರ್? ಎಲ್ಲಿಂದ ಸಿಗ್ತಾನೆ? ಲೇ, ಇವನಿಗೆ ಲವ್ ಲೆಟರ್ ಬರ್ದಿರ ಹುಚ್ಚಿನ ಕರೀರಪ್ಪ. ಕಣ್ ತುಂಬಾ ನೋಡೋಣ. ದಿಸ್ ಇಸ್ ಟು ಮಚ್. ಟು ಮಚ್. ಡಿಸ್ಟೆನ್ಸ್. ಡಿಸ್ಟೆನ್ಸ್. ಯೋ ಮಿಸ್ಟರ್. ಯೋ ಮಿಸ್ಟರ್. ಡಾಕ್ಟರ್. ಡಾಕ್ಟರ್. ಏನಮ್ಮ,
ನಿಜವಾಗಿಯೂ ಈ ಲವ್ ಲೆಟರ್ನ ಇವನಿಗೆ ನೀನ್ ಬರ್ದ್ಯಾ ಅಥವಾ ಶಾರುಖ್ ಖಾನ್ ಸಲ್ಮಾನ್ ಖಾನ್ಗೆ ಬರ್ದು ಹರಿದಾಕಿ ಆಮೇಲೆ ಅದು ಇವನ್ ಕೈಗೆ ಸಿಕ್ತಾ? ಇಲ್ಲ ಸರ್, ಇವ್ರಿಗೆ ಬರ್ದಿದ್ದು. ಯಾಕಮ್ಮ ಈ ಚಿಕ್ಕ ವಯಸ್ಸಿಗೆ ಜೀವನದಲ್ಲಿ ನಿಂಗೆ ಅಷ್ಟೊಂದು ಜಿಗುಪ್ಸೆ ಬಂದ್ಬಿಡ್ತಾ? ಇಲ್ಲ ಸರ್, ಮನಸಾರೆ ಮನಸ್ಸೋತು ಮನಸ್ಸಿಂದ ಪ್ರೀತಿಸ್ತಿದ್ದೀನಿ ಸರ್. ಮನಸಾರೆ ಬರ್ದ್ಯೋ, ಮನಸ್ಸೋತ್ ಬರ್ದ್ಯೋ, ಮನಸ್ ಕೆಟ್ಟು ಬರ್ದ್ಯೋ, ಮನಸ್ಸೋಲಕ್ ಇವನಲ್ಲಿ ಅಂತದ್ ಏನ್ ಕಂಡೆ ತಾಯಿ? ಏನಿಲ್ಲ ಸರ್, ಪವರ್ ಅಲ್ಲಿ ಪುನೀತ್, ನಕ್ರೆ ಗಣೇಶ್, ನಡೆದ್ರೆ ದರ್ಶನ್, ನಿಂತ್ರೆ ತರುಣ್, ಕಾಮಿಡಿ ಮಾಡಿದ್ರೆ ಕೋಮಲ್, ಕೋಪ ಮಾಡ್ಕೊಂಡ್ರೆ ಸುದೀಪ್. ಇಷ್ಟು ಜನ ಇವರಲ್ಲೇ ಇದ್ದಾರೆ ಸರ್. ಏನಯ್ಯ ಅವ್ರ ಎಲ್ರ ಹೆಸರು ಒಟ್ಟಿಗೆ ಕೆಡ್ಸ್ಬಿಟ್ಟಿಯಲ್ಲೋ? ಯು ಕಂಟಿನ್ಯೂ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಾನಿರೋದೇ ಅವ್ರಿಗಾಗಿ. ನನ್ ಜೀವನ ಅವ್ರಿಗಾಗಿ. ಅವ್ರಿಲ್ದೆ ನಾನಿಲ್ಲ, ನನ್ನ ಬದುಕಿಲ್ಲ, ಬದುಕಿಗೆ ಅರ್ಥನೇ ಇಲ್ಲ, ಬದುಕಿ ಪ್ರಯೋಜನನೇ ಇಲ್ಲ. ಆ ಹುಡುಗಿ ಲವ್ ಫೇಲ್ ಆಯ್ತು ಅಂತ ಅಳ್ತಾ ಹೋದ್ಲು. ನಿನ್ನ ಲವ್ ಎಲ್ಲಿ ಸಕ್ಸಸ್ ಆಗುತ್ತೋ ಅಂತ ಹೆದರಿ ನಾನು ಅಳಬೇಕು ಅಂತಿದ್ದೀನಿ. ನೀನ್ ಯಾಕೆ ಅಳ್ತಾ ಇದ್ಯಾ? ಆನಂದಕ್ಕೆ ಸರ್. ಆ ಹುಡುಗಿ ನನ್ನನ್ನ ಲವ್ ಮಾಡ್ತಾ ಇದ್ದಾಳೆ ಅನ್ನೋ ಆನಂದ ಅಲ್ಲ ಸರ್. ಮತ್ತೆ ಸರ್, ಆ ಹುಡುಗಿ ನನ್ನನ್ನ ಪ್ರೀತಿಸ್ತಾ ಇರೋದಕ್ಕೆ ಅವಳು ಲಕ್ಕಿ ಸರ್. ನನ್ನ ಪ್ರೀತಿ ಅವಳಿಗೆ ಸಿಗುತ್ತೆ, ಅವಳು ಡಬಲ್ ಲಕ್ಕಿ ಸರ್. ಹೇಗೆ ಅವಳು ನಿನ್ನನ್ನ ಪ್ರೀತಿಸ್ತಾ ಇರೋದಕ್ಕೆ ಅವಳು ಲಕ್ಕಿ, ನಿನ್ನ ಲವ್ ಅವಳಿಗೆ ಸಿಗ್ತಾ ಇರೋದಕ್ಕೆ ಡಬಲ್ ಲಕ್ಕಿ. ನಿಮ್ಮಿಬ್ಬರ ಮಧ್ಯ ನಾನೇನ್ ಜೋಕರ? ಐ ಡೋಂಟ್ ನೋ ಸರ್. ಏನ್ ಹೇಳು, ಅದೇನ್ ಮೋಡಿ ಮಾಡಿದ್ಯಾ ಗೋಕುಲ್ಗೆ? ತಲೆ ಎಲ್ಲಾ ತಿಂದ್ಬಿಟ್ಟ. ಟಾರ್ಜನ್ ತರ ಬಂದಿದ್ದಾನೆ, ಸಲ್ಮಾನ್ ಖಾನ್ ತರ ಇದೀನಿ ಅಲ್ವಾ ಅಂತ ಕೇಳ್ತಾನೆ. ಅವನ್ ಹಾಳಾಗ್ ಹೋಗ್ಲೆ, ನಾನ್ ಹಾರ್ಕೊಂಡ್ ಹೋಗಿ ಭದ್ರಂಗೆ ಪ್ರಪೋಸ್ ಮಾಡ್ತೀನಿ. ಅಂದ್ರೆ ನೀನ್ ಕಾವ್ಯನ್ ಲವ್ ಮಾಡ್ತಿಲ್ವಾ? ಏನ ಲವ್? ಅವಳನ್ನ ಹೋಗಲೇ. ಅವ್ರಣ್ಣ ಮೊದ್ಲೇ ಡಾನ್. ಅವ್ನ ಹುಡುಗರನ್ನ ಸಿಗ್ದಾಕಿದ್ದಕ್ಕೇನೆ ಎರಡೆರಡು ಸಲ ಊರ್ ಬಿಟ್ಟು ಹೋಗು ಅಂತ ವಾರ್ನ್ ಮಾಡಿದ. ಇನ್ನು ಅವ್ನ ತಂಗಿನ ಲವ್ ಮಾಡ್ತೀನಿ ಅಂದ್ರೆ ಚೇಸು ಅಂತಾನೆ, ಫೈಟು ಅಂತಾನೆ. ಇದೆಲ್ಲ ನಮಗ್ ಬೇಕಾಗಿಲ್ಲ. ಅದಕ್ಕೆ ಅವಳನ್ನ ನಮ್ ಕಾಲೇಜ್ ಕಿಂಗ್ ಇಲ್ಲ ಗೋಕುಲ್ ಅವನ್ ಕಡೆಗೆ ಡೈವರ್ಟ್ ಮಾಡಿದ್ದೀನಿ. ಈಗ ಅವರಿಬ್ರು ಆರಾಮಾಗಿ ನೆಮ್ಮದಿಯಾಗಿ ರೊಮ್ಯಾಂಟಿಕ್ ಡುಯೆಟ್ ಸಾಂಗ್ ಆಡ್ತಾ ಇರ್ತಾರೆ, ನಾನು ಸೋಲೋ ಸಾಂಗ್ ಆಡ್ತಾ ಇರ್ತೀನಿ. ನೀನ್ ಮನುಷ್ಯನೇ ಅಲ್ಲ, ಮೋಸ್ಗಾರ. ನೀನು ಒಬ್ಬ ಗಂಡ್ಸ. ಹೇಳಿ ನೀನು ನಮ್ಮ ಅಣ್ಣಂಗೆ ಹೆದರ್ಕೊಂಡು ನನ್ನ ಪ್ರೀತಿಗೆ ಅವಮಾನ ಮಾಡ್ಬಿಟ್ಟೆ. ಐ ಹೇಟ್ ಯು, ಐ ಹೇಟ್ ಯು. ಲೋ ಮಗ, ಅವಳಿಗೆ ತುಂಬಾ ಹರ್ಟ್ ಆಯ್ತು ಅನ್ಸುತ್ತೆ, ಹೋಗಿ ಸಮಾಧಾನ ಮಾಡೋ. ಏಯ್ ಹೋಗಲೇ, ಮಾಡಕ್ ಬೇರೆ ಕೆಲ್ಸ ಅಲ್ಲ. ಇವನೇನು ಹುಡುಗಿರ ಕಣ್ಣಲ್ಲಿ ನೀರು ಹಾಕಿಸ್ತಾನೆ. ಊರಿಗೆ ನಾನಂದ್ರೆ ಭಯ ಕಣೋ. ಎಷ್ಟೆಲ್ಲ ಹೇಳಿದ್ರು ಊರ್ ಬಿಟ್ಟು ಹೋಗಲ್ಲ ಅಲ್ಲ ನೀನು. ಇವತ್ತು ಹೋಗ್ತೀಯ, ಇವತ್ತು ಹೋಗ್ತೀಯ. ಇವತ್ತು ಹೋಗ್ತೀನೋ ಭಯ ಅಂದ್ರೆ ಹೋಗೋ. ಹೋಗೋ, ನನ್ನ ಮನೆ ಕಬಗೆ ಬರ್ತೀಯ ನೀನು. ನಾನು ಬಿಟ್ಟು ಹೋಗ್ತಾ ಇದ್ದೀರಲ್ರಿ.
ಅದಕ್ಕೆ ಕೆಟ್ಟ ಮಾತಾಡಬಾರ್ದು ಅನ್ನೋದು. ಹೆಣ ಸ್ಮಶಾನ ಅಂತಿದ್ದೆ, ಈಗ ನಿಮ್ಮನೆ ಹೆಣಾನೇ ಸ್ಮಶಾನಕ್ಕೆ ಹೊತ್ಕೊಂಡು ಬರೋ ಹಾಗಾಯ್ತು. ನನಗ್ ಕೊಳ್ಳಿ ಇಡ್ತೀನಿ ಅಂತಿದ್ದೆ, ಆದ್ರೆ ಈಗ ನಿಮ್ಮಪ್ಪನಪ್ಪಂಗೆ ಕೊಳ್ಳಿ ಇಡೋ ಹಾಗಾಯ್ತು. ಏಯ್, ನನ್ನ ಎದುರು ಹಾಕೋತ್ಯ? ಎಷ್ಟೋ ಗುಂಡ್ಗೆ ನಿನಗೆ. ನಿನ್ನಂತ ನಾಮರ್ದನ್ ಎದುರಿಸಕ್ಕೆ ಗಂಡ್ಸೇ ಬೇಕಾಗಿಲ್ಲ, ಇನ್ ಗುಂಡ್ಗೆ ಹಾಕೋಬೇಕು. ದೊಡ್ಡವ್ರ ಹತ್ರ ಮಾತಾಡ್ಬೇಕಾದ್ರೆ ಚಿಕ್ಕವ್ರು ಸುಮ್ನೆ ಇರ್ಬೇಕು ಅಂತ ಮನೇಲಿ ಹೇಳ್ಕೊಟ್ಟಿಲ್ಲ. ನೀನ್ ಹೇಳಿದ ತಕ್ಷಣ ಊರ್ ಬಿಟ್ಟು ಹೋಗೋಕೆ ಇವರೇ ನಿಂದ ಇಲ್ಲ ನಿಮ್ಮಮ್ಮನ್ ಗಂಡಂದ. ಸೀರಿಯಸ್ ಆಗಿ ಊರ್ ಬಿಟ್ಟು ಹೊಟ್ಟೋಗೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ, ಆದ್ರೆ ಈಗೊಂದು ಸಣ್ಣ ನೋವು ಶುರು ಆಗಿದೆ. ಲವ್ದು. ಹುಡುಗಿ ಯಾರು ಗೊತ್ತಾ? ನಿನ್ನ ಸ್ವಂತ ತಂಗಿನೇ. ಇಳಿಸಲೇ, ಇಲ್ಲೇ ಇದೇ ಊರಲ್ಲೇ ಇರ್ತೀನಿ, ನಿನ್ ತಂಗಿನೇ ಮದ್ವೆ ಆಗ್ತೀನಿ. ಅದೇನ್ ಕಿತ್ಕೊಂಡ್ಯೋ ಕಿತ್ಕೊಳ್ಳೋ. ನೀನು ಬೇಜಾರ್ ಕಳ್ಕೊಳಕ್ ಸಿನಿಮಾಗ್ ಬಂದಿದ್ಯೋ ಬೇಜಾರ್ ಮಾಡ್ಕೊಳಕ್ ಸಿನಿಮಾಗ್ ಬಂದಿದ್ಯೋ? ಟೆನ್ಷನ್ ಬಿಟ್ಟಾಕ್ಬಿಡು, ಚಿಯರ್ ಅಪ್. ಅಲ್ ನೋಡಿ, ನೀನ್ ಹೀರೋ ಬರ್ತಾ ಇದ್ದಾನೆ. ಹಾಯ್ ಹಾಯ್ ಹಾಯ್. Shall I come? Come. ಏನಾಯ್ತು? ಡಬ್ಬ ನನ್ನ ಮಕ್ಳು ಎಣ್ಣೆ ಹೊಡ್ಕೊಂಡು ಥಿಯೇಟ್ರಿಗೆ ಬಂದ್ಬಿಡ್ತಾರೆ. ಬಂದೆ ಕಾವ್ಯ ಏನು ಸಿನಿಮಾ ನೋಡಲ್ಲ,
ಪಿಜ್ಜಾ ತಿನ್ನೋಕ್ ಬಂದ್ವಿ ಅಲ್ವೇನೆ? ಓಕೆ, ನಿಮ್ಗೆ ಪಿಜ್ಜಾ ತಂದ್ಕೊಡ್ಲಾ, ಬಜ್ಜಿ ತಿಂತೀರಾ? ಅಯ್ಯೋ ಬೇಡ, ನನ್ಗೇನು ಬೇಡ. ಇಫ್ ಯು ಡೋಂಟ್ ಮೈಂಡ್, ಅಲ್ಲಿ ತುಂಬಾ ದೊಡ್ಡ ಗುಂಪಿದೆ, ನನ್ಗೊಂದು ಪಾಪ್ಕಾರ್ನ್ ತಂದ್ಕೊಡ್ತೀರಾ? ಪಾಪ್ಕಾರ್ನ್ ಅದೆಲ್ಲ ಎಳೆ ಮಕ್ಕಳು ತಿನ್ನೋದು. ನಿಮ್ಮಂತ ಹಾಟ್ ಗರ್ಲ್ಸ್ ಕೂಲ್ ಆಗಿ ಏನಾರು ತಗೊಳ್ಳಿ. ಅದನ್ನೇ ತಂದ್ಕೊಡಿ. ಇಲ್ಲ, ನಾನ್ ನಿಮಗ್ ಪಾಪ್ಕಾರ್ನೇ ತಂದ್ಕೊಡೋದು. ಗರ್ಲ್ಸ್ ಕೇಳಿದ್ನ ಇಲ್ಲ ಅನ್ಬಾರ್ದು, ನಮ್ಮ ಮಮ್ಮಿ ಬೈತಾರೆ. ಪಾಪ್ಕಾರ್ನ್ ತಾನೆ, ಹಿಂಗ್ ಹೋಗಿ ಹಿಂಗ್ ತಗೊಂಡ್ಬರ್ತೀನಿ. ಆ ಕಾವ್ಯ ಅಲ್ಲಿ ನನ್ ಮಗ ಟಿನ್ 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 ಟಿನ್. ಹಲೋ, 2 ಪಾಪ್ಕಾರ್ನ್ಸ್, 2 ಏನಾದ್ರಿ ನಿಮ್ಗೆ? ಏನ್ರಿ ಮೇಲೆ? ಸೇಮ್ ಓಲ್ಡ್ ಫೆಲೋ. ಏನಾಗಿದೆ ಇವನಿಗೆ? ಆಕ್ಸಿಜನ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಕಾಣಿಸುತ್ತೆ. ಎಕ್ಸ್ಕ್ಯೂಸ್ ಮೀ, 2 ಪಾಪ್ಕಾರ್ನ್ಸ್, 2 ಪಾಪ್ಕಾರ್ನ್ಸ್ ತಗೊಳ್ಳಿ ಸರ್. ಥ್ಯಾಂಕ್ ಯು. ಇವತ್ತೇನು ಹೇಳಲ್ಲ. ದೇವಸ್ಥಾನಕ್ಕೆ ಹೋದ್ರೆ ದೇವ್ರಿಗೆ ಕೈ ಮುಗಿಬೇಕು, ಮಂಗಳಾರತಿ ತೀರ್ಥ ತಗೋಬೇಕು, ಬೇಡ್ಕೊಳಕ್ಕೆ ಏನಾದ್ರೂ ಇದ್ರೆ ಬೇಡ್ಕೊಳ್ಬೇಕು. ಮೂರ್ತಿನ ಮುಟ್ಟು ಪ್ರಯತ್ನ ಮಾಡ್ಬೇಕು. ತಲೆನೇ ಇರಲ್ಲ. That's mine. Stupid idiot. ಎಲ್ಲಿಂದ ಬಂದೋ ಏನೋ. ಸುಮ್ಮನೆ ಕುತ್ಕೊಂಡು ನೋಡು, ಇಲ್ಲ ನಾಲ್ಕು ಇಟ್ಬಿಡ್ತೀನಿ. ಒಂದೇ ಕೆಲಸಕ್ಕೆ ಏನು ಬೇಕಾದ್ರೂ ಮಾಡು. ಆ ಇಬ್ರು ಹೆಣನ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನಾನು ಕೊಡ್ತೀನಿ. ಖಂಡಿತ ಅವರಿಬ್ಬರನ್ನು ಶೂಟ್ ಮಾಡ್ದೆ, ನಾನು ಇಲ್ಲಿಂದ ಹೋಗೋದಿಲ್ಲ. ನಿನಗಲ್ಲ. ನೀನು ಮಾಡ್ತೀಯ? ಮಾಡು. ಹಲೋ. ಹಲೋ. ಆ ಕಡೆ ನಮ್ಮ ಹಾಕಿ, ಮಧ್ಯದಲ್ಲಿ ಇವಳೆ ಹಾಕಿ. ಆಕ್ಸಿಜನ್. ಏನು ರಿಯಾಕ್ಷನ್ ಬರ್ತಾ ಇಲ್ಲ. ಮೋಸ್ಟ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ. ಯೆಸ್. ನನ್ನಡದಿ ಪುಣ್ಯವತಿ, ನನ್ನಡೆದ ಸೌಭಾಗ್ಯವತಿ. ನೀನಾ? ನೀನ್ ಇಲ್ಲಿಗೆ ಯಾಕೆ ಬಂದೆ? ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. ಯಾರನ್ ಕೇಳಿ ಪಿಕ್ಚರ್ಗೆ ಬಂದೆ? ನೀನ್ ಇನ್ಮೇಲೆ ಏನೇ ನೋಡೋದಿದ್ರು ಮಾಡೋದಿದ್ರು ನನ್ ಜೊತೆ ಮಾತ್ರ. ಅದನ್ನ ಹೇಳಕ್ ನೀನ್ ಯಾರು? ನನ್ ಲವರ? ನೋಡು ಕಂದ, ನಾನ್ ನಿನಗೆ ಐ ಲವ್ ಯು ಹೇಳಿ, ಅದು ನೀನ್ ಹೋಗಿ ನಿಮ್ ಬ್ಲಡಿ ಬ್ರದರ್ಗೆ ಹೇಳಿ, ಅವ್ನ್ ಬಂದ್ ಎಗ್ರಾಡಿ, ಇದೆಲ್ಲ ಯಾಕೆ ಅಂತ ನಾನೇ ಹೋಗಿ ಅವ್ನಿಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದು ಎಲ್ಲಿ ಗೊತ್ತಾ? ಸ್ಮಶಾನದಲ್ಲಿ. ಗೊತ್ತು, ಅದಕ್ಕೆ ಹೇಳ್ತಾ ಇದೀನಿ, ನೀನು ತುಂಬಾ ರಿಸ್ಕ್ ಅಲ್ಲಿದ್ಯಾ. ರಿಸ್ಕ್ ಎಲ್ಲ ನಂಗೊಂಥರ ಕಿಕ್ಕು. ನಮ್ಮ ಅಣ್ಣನ ಹುಡುಗರು ಊರೆಲ್ಲ ನಿನ್ನ ಹುಡುಕ್ತಾ ಇದಾರೆ. ಗೊತ್ತು. ಅದಕ್ಕೆ ಪಾಪ ಏನು ಕೂರೆಲ್ಲ ಹುಡುಕ್ತೀರಾ, ಥಿಯೇಟರ್ಗೆ ಬನ್ನಿ ಅಂತ ಮೆಸೇಜ್ ಕೊಟ್ಟು ಬಂದಿದ್ದೀನಿ. ನಾನಾ ಓಡೋಗದ? ಅಣ್ಣ, ಈ ನನ್ನ ಮಗನ್ ಬಿಡಬಾರ್ದು. ನೀನು ಅನ್ನಣ್ಣ, ಕೈಯಲ್ಲಿ ತಲವಾರಿದೆ, ತಲೆ ತೆಗೆದು ಬಿಡ್ತೀನಿ. ಇವನೇನು ಎಳ್ಳೀರ್ ಗಾಡಿ ಹತ್ರ ಹೋದ? ಓಡೋಗೋದಿಕ್ ಶಕ್ತಿ ಬೇಕಲ್ಲ, ಅದಕ್ಕೆ.
ಅಣ್ಣ ಮುಚ್ಚಿಗತ್ತವನೆ ಅವನೊಬ್ಬ ನಮ್ಮನ್ನೇನೋ ಮಾಡಕ್ಕಾಗುತ್ತೆ. ಅಣ್ಣ ಓಡೋಗ್ತವನೆ. ಏಯ್ ಬಂದ್ರ ಅಣ್ಣ ಅಂಬರೀಷ್ ಅಣ್ಣ, ಕಲಿಯುಗದ ಕರ್ಣ. ನೀನು ಸಿನಿಮಾಲ್ ಮಾತ್ರ ಅಲ್ಲ ಅಣ್ಣ, ನಿಜ ಜೀವನದಲ್ಲೂ ರೆಬಲ್ ಸ್ಟಾರೇ. ನಾನು ನಿನ್ ದೊಡ್ಡ ಫ್ಯಾನ್ ಅಣ್ಣ. ಎಷ್ಟೋ ಜನ ಆಪತ್ತಲ್ಲಿರ್ಬೇಕಾದ್ರೆ ಹೆಂಗೆಂಗೋ ಕಾಪಾಡಿದ್ಯಾ. ಇವತ್ ನನ್ನನ್ನು ನೀನೇ ಕಾಪಾಡ್ಬೇಕಣ್ಣ. ಏಯ್ ಹುಡುಕ, ಈ ಕೆಲಸ ಮಾಡ್ತಾ ಇರೋದಕ್ಕೆ ನನ್ನ ಕ್ಷಮಿಸ್ಬಿಡೋಣ. ಜೈ ಅಂಬರೀಷ್ ಅಣ್ಣ. ಯಾರೋ ನಮ್ಮ ಮನೋರ್ ಕಡೆ ಅಣ್ಣ ಯಾಕಣ್ಣ ಕಟ್ ಮಾಡ್ರೆ? ಬಾರ್ಸಣ್ಣ, ಬಿಡ್ಬೇಡ ಅವ್ರನ್ನ. ಹೆಂಗೆ ಸೂಪರ್. ರೆಬಲ್ ಸ್ಟಾರ್ ಫ್ಯಾನ್ಸ್ ಅಂದ್ರೆ ತಮಾಷೆನಾ? ಏನೇನಿನ್ ಡವ್ವು? ಅಯ್ಯೋ, ಒಂದ್ ನಿಮಿಷ ತಡಿ. ನೀವ್ ಇಷ್ಟು ಜನ ಇದ್ದೀರಾ? ಅವ್ನು ಒಬ್ಬ. ನಾನು ಅವತ್ತೇ ಹೇಳಿಲ್ವಾ ಮಂಡ್ಯದವ್ರ ಹತ್ರ ಮಡ್ಕೋಬೇಡಿ ಅಂತ. ಮುದ್ಕೆ ಒಳಗೋಗ್ ನೀನು. ಅವನು ಒಬ್ನೇ ನಿಮ್ ಇಷ್ಟು ಜನ ಕೊಡದ್ನ? ಒಬ್ಬ ಅಲ್ಲಣ್ಣ, 100 ಜನ ಹೊಡೆದ್ರು. 100 ಜನ ಹುಡುಗರು ಅವ್ನ ಹಿಂದೆ ಇದ್ದಾರ? ಹುಡುಗ್ರಲ್ಲ ಅಣ್ಣ, ಅಂಬರೀಷ್ ಅಭಿಮಾನಿಗಳು. ಅಂಬರೀಷ್ ಅಭಿಮಾನಿಗಳ? ಏಯ್, ಅವ್ರ ಹತ್ರ ಯಾಕೋ ಇಟ್ಕೊಳಕ್ ಹೋದ್ರೆ? ನಾವಿವ್ ನೋಡ್ಕೊಂಡ್ ಥಿಯೇಟ್ರಿಗೆ ಹೋದ್ವಾ. ಥಿಯೇಟ್ರಲ್ಲಿ ಸಿಕ್ಕದ ಅಣ್ಣ, ಸಿಕ್ಕದ ಅಂತ ನಾವು ಇಕ್ಕನ ಅಂತ ಕಾಯ್ತಿದ್ವಿ. ಆ ನನ್ನ ಮಗ ಎಳ್ನೀರ್ ಕೊಚ್ಚ ಕತ್ತಿ ಎತ್ಕೊಂಡ. ನಾವು ಕತ್ತಿ ವರ್ಷ ಶುರು ಮಾಡಿದ್ವಿ. ಅವ್ರ ಕತ್ತಿ ಎತ್ಕೊಂಡು ಓಡ್ದ. ಆಮೇಲೆ ಅಂಬರೀಷ್ ಅಭಿಮಾನಿಗಳು ಬಂದ್ರು. ಕೊಟ್ರು ಅಣ್ಣ. ಬೇಡ ಅಂದ್ರು ಕೊಟ್ರು. ಅಮ್ಮ, ಅವನು ಯಾಕೆ ಓಡ್ದ? ಅವ್ರು ಯಾಕೆ ಹೊಡೆದ್ರು? ಅಮ್ಮ, ಒಂದು ಗೊತ್ತಿಲ್ಲ ಅಣ್ಣ. ಒಂದೇ ಒಂದ್ ಚಾನ್ಸ್ ಕೊಡೋಣ. ಯಾರೇ ಬಂದ್ರು ಅವನು ಮಾತ್ರ ಉಳಿಸೋದಿಲ್ಲ. ನಿಮ್ ಕತೆ ಮುಗೀತು. ಅಜಯ್, ಒಳಗೋಗ್ ನೀನು. ಲೇ ನಾಗ, ಈ ಹುಡುಗರ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಅಂಬರೀಷ್ ಕೂಡ ಮಂಡ್ಯದವನೇ. ಹಾಯ್. ನೀನ್ ಯಾಕೆ ಬಂದೆ? ಐ ಲವ್ ಯು ಅಂತ ಹೇಳು. ಹೇಳಲ್ಲ. ಯಾಕೆ? ಓ, ನಾಚಿಕೆನಾ? ಇಲ್ಲ. ನಾಚಿಕೆ ಇಲ್ವಾ? ಮತ್ತೆ ಹೇಳು. ಸಾರಿ, ಹೇಳಲ್ಲ. ಯಾರ? ಆಹಾ, ಒಳ್ಳೆ ಟೈಮ್ಗೆ ಬಂದ. ಅವನ್ ಮುಂದೆನೆ ಸ್ವಲ್ಪ ಗಟ್ಟಿಯಾಗಿ ಹೇಳು. ಹೇಳಲ್ಲ. ಕರೀಲಾ? ಬೇಡ, ಪ್ಲೀಸ್ ಪ್ಲೀಸ್. ಹಾಗಾದ್ರೆ ಪ್ರೀತಿಯಿಂದ ಮುದ್ದಾಗಿ ಸ್ವಲ್ಪ ನಾಚ್ಕೊಂಡು ಐ ಲವ್ ಯು ಅಂತ ಹೇಳು. ಐ ಲವ್ ಯು. ಏಯ್, ಏನ್ ಭಿಕ್ಷೆ ಆಗ್ತಿದ್ಯಾ? ಇಲ್ಲಿ ಸ್ವಲ್ಪ ಸ್ವೀಟ್ ಆಗಿ ಹೇಳು. ಇಲ್ಲ. ನಿನಗೆ ಹಿಂಗೆಲ್ಲ ಕೇಳಿದ್ರೆ ಆಗಲ್ಲ. ಕರ್ಮ ನೋಡು, ಯಂಗ್ ಜನರೇಷನ್ ಹೆಂಗ್ ಹಾಳಾಗಿದೆ. ಇದು ಬರೀ ಟ್ರೈಲರ್ ಅಷ್ಟೇ ಅಣ್ಣ. ಏಯ್, ಇಲ್ಲೇ ನಿಂತಿದ್ರೆ ಬ್ಲೂ ಫಿಲ್ಮ್ ನೋಡ್ಬೇಕಾಗತ್ತೆ. ಬಾ. ಏಯ್ ನಡೀರಾ. ಏಯ್ ಬರ. ಜೋಲ್ ಸುರಿಸ್ಕೊಂಡು ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಮದನಾರಿ ಬಾಲೆ ಮದದೇರಿ ತಲ್ಲೆ, ನೀ ಸ್ವಲ್ಪ ನಿಲ್ಲೆ ಓ ಚೊಂಚೊಲೆ.
ಕಿಲ 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 ಆನೆ ಮೇಲೆ ಬಾರೋ ನೀ ಕುದುರೆ ಮೇಲೆ ಬಾರೋ ಹೇಗಾದ್ರೂ ಬಾರೋ ಪಲ್ಲಕ್ಕಿ ಬೇಗ ತಾರೋ ಆನೆ ತುಂಬಾ ಲೇಟು ಕುದುರೆ ತುಂಬಾ ಫಾಸ್ಟು ಯಾವ್ದ ನಿನ್ನ ಟೆಸ್ಟು ನೀ ಹಾಕು ಬಂದು ಬೋಟು ನನ್ನ ಗೊತ್ತು ಯಾವತ್ತಿದ್ರು ಕುದುರೆಗೆ ತಾನೇ ಆ ಬೇಗಾಗಿದ್ರೆ ಜಗವೆಲ್ಲ ಗೆಲ್ಲದೆ ನಾನೇ ಆನೆ ತುಂಬಾ ಲೇಟು ಆದ್ರೂ ವೇಟು ಅಲ್ವೇನೆ ಈ ನನ್ನ ಪ್ರೀತಿ ಆನೆ ಕಿಲ್ಲಿ ಹೋಲಿಸಲೇನೆ ಸರಿ 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 ನಿಂದೆ ಸರಿ ಪ್ರೀತಿ ಇದ್ರೆ ಮನಸ್ಸೊಂದು ಕವಿಲು ಗರಿ ಸಾರಿ 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 ನಿಂದೆ ಸರಿ ಪ್ರೀತಿ ಇದ್ರೆ ಮನಸ್ಸೊಂದು ಪಾಪು ಮರಿ ಅಪ್ಪ ಅಮ್ಮ ಆಗಿ ಆಡೋಣ ಹೊಸ ಆಟ ಹಾಲು ಹಾಕಿಕೊಂಡು ನಾ ತರುವೆ ಬೆಳ್ಳಿ ಲೋಟ ತರ ಕುಡಿಯಲ್ಲೇ ತೀರ್ಮಾನ ಯಾಕೆ ನಲ್ಲೆ ಗಟ್ಟಿ ಮೇಳ ನುಡಿಸೋ ಉದ್ದೇಶ ಏನು ಹೇಳೆ ಹಿಂಗೋ 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 ಹಂಗೋ ಮದುವಿನವಾಗಿ ಮಕ್ಕಳು ಮರಿ ಮಾಡಿಕೊಂಡು ಬಾಳೋಣಲ್ವಾ ಅಡ್ಡ ದಿಡ್ಡಿಯಾಗಿ ನಾವು ಯಾಮಾರಿ ಹೋದ್ರೆ ಸರ್ಕಾರದ ನೀತಿ ನಿಯಮ ಮುರಿದಾಗಲ್ವಾ ಬಿಡು 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 ಹಂಗಾಗಲ್ಲ ಭಾರತಕ್ಕೆ ಸೈನ್ಯ ಕಡಿಮೆ ಬೀಳೋದಿಲ್ಲ ಬಿಡು 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 ಹಂಗೇನಿಲ್ಲ ಭಾರತಕ್ಕೆ ಯಾವ ಕುಂದು ಕೊರತೆ ಇಲ್ಲ ಮದನಾದಿ ಬಾಲೆ ಮದ ಬೇರಿ ತಲ್ಲೆ ನೀ ಸ್ವಲ್ಪ ನಿಲ್ಲೆ ಓ ಚಂಚಲೆ ನಿಧಾನ ಪ್ರಧಾನ ಅನ್ನೋ ಮಾತೊಂದು ನೀನು ಕೇಳಿಲ್ವೇನೆ ನಿಧಾನ ಪ್ರಧಾನ ಅನ್ನೋ ಮಾತೊಂದು ನೀನು ಕೇಳಿಲ್ವೇನೆ ನನಗಂತೂ ಟೈಮೇ ಇಲ್ಲ ರೀತಿಯಲ್ಲಿ ಎಷ್ಟಿದ್ರು ಸಾಕಾಗ್ತಿಲ್ಲ ಹೇ ಚಾಕ್ಲೇಟ್ ಆರ್ಮ್ಸ್ ಹಾರ್ಡ್ ಆಗಿದೆ ಆದ್ರೆ ನನ್ನಷ್ಟು ದೊಡ್ಡ ಫೈಟರ್ ನೀನಲ್ಲ ಹೋಗೋದಕ್ಕೆ ದಾರಿ ಬಿಡ್ತೀಯಾ ನೀನು ನಾನ್ ಮುಂದೆ ಹೋಗೋದಕ್ಕೆ ಬಿಡ್ತೀಯಾ ಅಂದ್ರೆ ಅಂದ್ರೆ ಸಿ ನಾನು ಕಾವ್ಯನ್ನ ಲವ್ ಮಾಡ್ತಾ ಇರೋ ವಿಷಯ ಇಡೀ ಕಾಲೇಜ್ ಹುಡುಗರಿಗೆ ಗೊತ್ತು ಕಂಬಕ್ಕೂ ಗೊತ್ತು ಡೌಟಾ ಬೇಕಾದ್ರೆ ಆ ಜೂನಿಯರ್ ಮೋಸ್ಟ್ ಪ್ರಿನ್ಸಿಪಲ್ ಇದಾನಲ್ಲ ಅವನ್ನೇ ಹೋಗಿ ಕೇಳು ಕಾವ್ಯನ್ ಲವ್ ಮಾಡಕ್ ಬೇಕಾಗಿರೋದು ಪ್ರಿನ್ಸಿಪಲ್ ಪರ್ಮಿಷನ್ ಅಲ್ಲ ಮತ್ತೆ ಇನ್ಯಾರ್ದು ಅವ್ರ ಅಣ್ಣಂದು ಅಣ್ಣಂದ ಇಸ್ ಇಟ್ ಈಗ ನಾನ್ ನೋಡು ಡೈರೆಕ್ಟ್ ಆಗಿ ಹೋಗಿ ಅವ್ರ ಅಣ್ಣನ ಹತ್ರ ಹೇಳ್ದೆ ನಾನು ನಿನ್ ತಂಗಿನ ಲವ್ ಮಾಡ್ತಾ ಇದೀನಿ ಅಂತ ಗಂಡಸ್ತನ ಮೆಚ್ಚತೆ ಮಾಡ್ಕೋ ಹೋಗು ಅಂದ ಆಶೀರ್ವಾದನೂ ಮಾಡ್ದ ವಾಟ್ ಎ ಜೆಂಟ್ಲ್ಮ್ಯಾನ್ ಈಗ ನಾನು ಅವನ ಹತ್ರ ಹೋಗ್ತೀನಿ ಇದೇ ತರ ಕೇಳ್ತೀನಿ ಥ್ಯಾಂಕ್ ಯು ಬ್ರೋ ನೋ ಒನ್ ಕ್ಯಾನ್ ಚೀಟ್ ಮೀ ಓಕೆ ಹೇ ನಾಗ ಆರ್ ಯು ನಾಗ ಅಲ್ವಾ ನಾನೇ ಐ ಆಮ್ ಕೂಲ್ ಡ್ಯೂಟ್ ನಿನ್ ಹೆಸರ ಅಲ್ಲ ಅದು ನನ್ನ ಟ್ಯಾಗ್ ಲೈನ್ ಗೋಕುಲ ಈಸ್ ಮೈ ಟೈಟಲ್ ಓಕೆ ಐ ಆಮ್ ಆಲ್ವೇಸ್ ಕೂಲ್ ಅದಕ್ಕೆ ನಾನೇನ್ ಮಾಡ್ಲಿ ಇದು ಎಲೆಗಳು ಇದು ಹೂವುಗಳು ಇದು ಅಡಿಕೆಗಳು ಟೇಕ್ ಇಟ್ ಕುಟ್ರೋಸ್ಕಿ ಕಟ್ರೋಸ್ಕಿ ಕವಾಸಾಕಿ ಏನ ದಿಸ್ ಇಸ್ ಆಲ್ ಸಮ್ ಇಂಡಿಯನ್ ಕಸ್ಟಮ್ಸ್ ಮ್ಯಾನ್ ಜಸ್ಟ್ ಫಾರ್ ಫಾರ್ಮಾಲಿಟೀಸ್ ಯಾಕೆ ನೋಡು ಮ್ಯಾನ್ ನೀನ್ ಯಾರೇ ಬಂದು ನಿನ್ ತಂಗಿನ ಲವ್ ಮಾಡ್ತೀನಿ ಅಂತ ಹೇಳಿದ್ರು ನೀನೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ಆಶೀರ್ವಾದ ಮಾಡಿ ಅಕ್ಷತೆ ಕಾಳು ಹಾಕ್ತೀಯಂತೆ ಸೊ ಐ ಲವ್ ಯುವರ್ ಸಿಸ್ಟರ್ ಅರ್ಥ ಆಗ್ಲಿಲ್ವಾ ಇಂಗ್ಲಿಷ್ ಪ್ರಾಬ್ಲಮ್ ಬ್ಲಡಿ ಇಂಗ್ಲಿಷ್ ಪ್ರಾಬ್ಲಮ್ ಮ್ಯಾನ್ ನಾನು ನಿನ್ನ ತಂಗಿಯನ್ನ ಪ್ರೇಮಿಸುತ್ತಿದ್ದೇನೆ ಅಹಂ ಪ್ರೇಮಾಸ್ಮಿ ನಾನು ಅವಳನ್ನು ಮದುವೆ ಆಗಲು ಇಚ್ಛಿಸುತ್ತಿದ್ದೇನೆ ಮ್ಯಾರೇಜ್ ಆಸ್ಮಿ ಏನ ಓ ವಾಟ್ ಅನ್ಎಜುಕೇಟೆಡ್ ಫೂಲ್ ಮ್ಯಾನ್ ಹೆಂಗ್ ಹೇಳಿದೆ ಅವನಿಗೆ ನೋ ಫಾರ್ಮಾಲಿಟೀಸ್ ಗೆಟ್ ಔಟ್ ಯು ಸ್ಟ್ಯಾಂಡ್ ಅಪ್ ಹೇ ನೈಸ್ ಬಾಡಿ ಐ ಲೈಕ್ ಇಟ್ ನೈಸ್ ಬಾಡಿ ಡೂ ಒನ್ ಥಿಂಗ್ ರೇಸ್ ಯುವರ್ ಹ್ಯಾಂಡ್ಸ್ buddy raise your hands come on ಒಂದು ಕೆಲಸ ಮಾಡು ಈಗ ಅದನ್ನ ಕೆಳಗೆ ಹಾಕಿದಲ್ಲ ಈಗ ಅದೇ ಕೈನ ನನ್ನ ತಲೆ ಮೇಲೆ ಇಟ್ಟು ನನಗೊಂದು ಆಶೀರ್ವಾದ ಮಾಡು ಪ್ಲೀಸ್ ಮ್ಯಾನ್ ಕಮ್ ಆನ್ ಫಾಸ್ಟ್ ಹೇ ಭೀಮ್ ಬಾಯ್ ವಾಟ್ ಇಸ್ ಸ್ಟಮಕ್ ಮ್ಯಾನ್ ಉತ್ತರ ದಿಕ್ಕು ವಾಟ್ ಎ ವಾಸ್ತು ಮ್ಯಾನ್ ಸೂಪರ್ ವಾಸ್ತು ನಾನು ಎಲ್ಲಿದ್ದೀನಿ ಏನಾಯ್ತು
ಬಿಡ ಅವನನ್ನ, ಇಲ್ಲ ಅಂದ್ರೆ ಚಾಕು ತೋರೋಗುತ್ತೆ, ಪ್ರಾಣ ಹಾರೋಗುತ್ತೆ. ನಿಮಿಷ ಟೈಮ್ ಕೊಡ್ತೀನಿ, ಯೋಚನೆ ಮಾಡು. ಜೀವ ತೆಗಿತ್ಯಾ, ಜೀವ ಉಳಿಸ್ತ್ಯಾ? ಅಣ್ಣ ಬಾಣ ಬಾಣ ನೋಡೋಣ ಹೆಂಗ್ ಕೊಡ್ತಿದ್ದಾನ ಅವನು, ನೋಡೋಣ. ನನ್ ಕಂಡ್ರೆ ಭಯಕ್ಕೆ ಭಯ ಆಗುತ್ತೆ. ಅಂತದ್ರಲ್ಲಿ ಆಫ್ಟರ್ ಒಬ್ಬ ಸ್ಟೂಡೆಂಟ್ ಬಿಡಬಾರ್ದು. ಅವನ್ನ ಬಿಟ್ರೆ ಬೆಳೆದ್ ಬಿಡ್ತಾನೆ, ಬಿಡಬಾರ್ದು. ಮೇಲಿಂದ ಕೆಳಗವರೆಗೂ ರಾಡ್ ಕಟ್ಟಿದ್ರು, ನಡ್ಕ ನಿಲ್ತಾನೆ ಇಲ್ಲ. ಲೋ ಭದ್ರಾ, ನಿನಗ್ ಫಿನಿಶ್ ಮಾಡೋದಿಕ್ಕೆ ಯಾವನ್ ಯಾವಾಗ ಬರ್ತಾನೆ, ಯಾರಿಗ್ ಚಾಕು ಹಾಕ್ತಾನೆ, ಯಾರಿಗ್ ಲಾಕ್ ಬೀಸ್ತಾನೆ, ಯಾರಿಗ್ ತಲ್ವಾರ್ ಅಂತಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಕಣೋ. ಎದ್ರಿ ಎದ್ರಿ ಉಸಿರಾಡ್ತಾ ಇದ್ದೀನಿ ಕಣಲ್ಲ. ನಾವು ಓದೋದಕ್ಕೆ ಅಂತ ಬಂದಿರೋದ್ ಕಣೋ, ಒದೆ ತಿಂದು ಸಾಯೋದಕ್ಕೆ ಆಸೆ ಇಲ್ಲ. ದಯವಿಟ್ಟು ಈ ಹಾಸ್ಟೆಲ್ ಬಿಟ್ಬಿಟ್ಟು ಹೊಟ್ಟೋಗೋ ಪ್ಲೀಸ್ ಕಣ. ಯಾರು ನೀವು? ಯಾರು ನೀವು? ಯಾಕೆ ಹೊಡಿತೀರ? ಬಿಡು. ಹೋಗ್ತಾ ಇರ್ಬೇಕು. ಎಲ್ಲೋ ಗೊತ್ತಿಲ್ಲ. ಎಲ್ಲೋ ಹೋಗ್ತಾನ ಅವನು. ಎಲ್ಲೇ ಹೋದ್ರು ನನ್ ಕೈಯಲ್ಲ ಬಂದ. ಭದ್ರಾ, ನಮ್ಮ ಅಣ್ಣ ನಿನ್ ಪ್ರಾಣದ ಹಿಂದೆ ಬಿದ್ದಿದ್ದಾನೆ. ಅವನ್ ಮಾತು ಕೇಳ್ತಾ ಇದ್ರೆ ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೀ ಸ್ವಲ್ಪ ದಿನ ಎಲ್ಲಾದ್ರೂ ಹೊರಟೋಗೋ ಪ್ಲೀಸ್. ಸ್ವಲ್ಪ ದಿವಸ ತಾನೆ, ಓಕೆ. ನೋಡು, ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಫ್ರೀ ಆಗಿ ಸಿಗೋದಿದ್ದು ಒಂದೇ ಜಾಗದಲ್ಲಿ. ಅದಕ್ಕೆ ನಿನ್ನ ಹತ್ರ ಒಂದು ವಿಷಯ ಹೇಳಕ್ ಬಂದಿದ್ದೀನಿ. ನನಗೆ ನಿನ್ನಿಂದ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಕಣೋ. ನನ್ನ ಫ್ರೆಂಡ್ಸ್ಗೆ ಓದಕ್ಕಾಗ್ತಿಲ್ಲ, ತಿನ್ನಕ್ಕಾಗ್ತಿಲ್ಲ, ಮಲ್ಗೋಕ್ಕೂ ಆಗ್ತಿಲ್ಲ. ಹೆದರ್ಕೊಂಡು ಸಾಯ್ತಿದ್ದಾರೆ. ಅದಕ್ಕೆ ನೀನೊಂದು ಕೆಲಸ ಮಾಡು, ಒಂದ್ 4 ವಾರ ಎಲ್ಲಾದ್ರೂ ಹಾಳಾಗೋಗೋ. ಓ, ಹೋಗಕ್ಕೆ ಏನಾದ್ರೂ ಬಲವಾದ ಕಾರಣ ಬೇಕಲ್ಲ? ಸರಿ ಸರ್, ತುಂಬಾ ಡೀಪಾಗಿ ಕಟ್ಟಾಗಿದೆ. ನೀವೊಂದು 4 ವಾರ ರೆಸ್ಟ್ ತಗೋಬೇಕಾಗತ್ತೆ. ಒಂದ್ 4 ವಾರ ಎಲ್ಲಾದ್ರೂ ಹಾಳಾಗೋಗ. ಸರ್, ಇದೆಲ್ಲ ಹೇಗಾಯ್ತು ಸರ್? ಬಾತ್ರೂಮ್ ಅಲ್ಲಿ ಬಿದ್ದೋದೆ. ಬಿದ್ರೆ ಹೇಗಾಗುತ್ತಾ? ಅಲ್ಲ, ಬೀಳೋದು ಅಂದ್ರೆ ಹೇಗ್ ಬಿದ್ರಿ? ಇನ್ನೊಂದ್ಸಲ
ಇರಲಿ ಬಿಡಿ ಸರ್, ಇರೋದೇ ಒಂದು ಕುತ್ತಿಗೆ. ಸರ್ ಪೇಷಂಟ್ಗೆ ಜಾಸ್ತಿ ತೊಂದರೆ ಕೊಟ್ರೆ ಸ್ಟಿಚಿಂಗ್ ಬಿಟ್ಟು ಹೋಗುತ್ತೆ. ನಿಮ್ ವಿಚಾರಣೆ ಏನಿದ್ರು ದಯವಿಟ್ಟು ಆಮೇಲೆ ಮಾಡಿ ಸರ್. ಪ್ಲೀಸ್ ನಡೀರಿ ಸರ್, ಪ್ಲೀಸ್ ಪ್ಲೀಸ್ ಟೇಕ್ ಕೇರ್ ಸರ್. ಪ್ಲೀಸ್ ಸರ್ ನಡೀರಿ. Hey, step back. Stop. Hey, Max. Hey, dude. Same pitch. ಹೌದು, ನನಗೆ ನೀನ್ ಮಾಡಿದ್ದು, ನಿನಗೆ ಯಾರು ಮಾಡಿದ್ದು? ಕೌನ್ ಕಿಯಾ? ಹೇ, ನಾನು ಯಾರು ಗೊತ್ತಾಗ್ಲಿಲ್ವಾ? ಐ ಆಮ್ ಗೋಕುಲ್ ಮ್ಯಾನ್. ಕೂಲ್ ಡ್ಯೂಡ್. ನಿನ್ ತಂಗಿ ಲವರು. ಅಹಂ ಪ್ರೇಮಾಸ್ಮಿ. ನಾವು ಆಶೀರ್ವಾದನೆ ಮಾಡ್ಲಿಲ್ಲ. ಮೋಸ. ಏಯ್, ಕರ್ಕೊಂಬನ್ರ ಅವ್ನ. ನಾನೇ ಕರ್ಕೊಂಡ್ ಬರ್ತೀನಿ. ಪರವಾಗಿಲ್ಲ ಬಿಡಮ್ಮ, ಇವರೆಲ್ಲ ನನ್ನ ರಿಲೇಟಿವ್ಸ್, ಅವರೇ ಕರ್ಕೊಂಡು ಹೋಗ್ತಾರೆ. Come on, get me in. Hey, same old set of boys, all no changes. Hey, Nax, ಅವತ್ತು ಆಕ್ಚುಲಿ ಏನಾಯ್ತು? ನಾನು ಕಣ್ಣು ಮುಚ್ಕೊಂಡು ತಲೆ ತಗ್ಗಿಸ್ದೆ. ದೊಡ್ಡದೊಂದು ಸೌಂಡ್ ಕೇಳಿಸ್ತು ಅಷ್ಟೇ. ಕಣ್ಣು ಬಿಟ್ರೆ ಆಸ್ಪತ್ರೆಯಲ್ಲಿ ಇದ್ದೀನಿ. ವಾಟ್ ಹ್ಯಾಪನ್ ದಟ್? ವಾಟ್ ಹ್ಯಾಪನ್? ಟೆಲ್ ಮಿ ನೋ ವಾಟ್ ಹ್ಯಾಪನ್ ಮ್ಯಾನ್. ಓಕೆ ಲೀವ್ ಇಟ್. ನೀನು ಬ್ಯಾಲೆನ್ಸ್ ಆಶೀರ್ವಾದ ಮಾಡಲೇ ಇಲ್ಲ. ಮಾಡೋ ಪ್ಲೀಸ್, ಮಾಡೋ ಅಂತ ಹೇಳಿದ್ರೆ ಮಾಡೋ. ಟೈಮ್ ಎಲ್ಲ ಹೇಳ್ತಲ್ಲ, ಬೇಗ ಮಾಡೋ ಪ್ಲೀಸ್. ಆಶೀರ್ವಾದ ಅಂತ ಮಾಡ್ರೋ. ಇದಕ್ಕೆ ಅನ್ಸುತ್ತೆ ದೊಡ್ಡ ಮನುಷ್ಯರೆಲ್ಲ ಇಂಥ ವಿಷಯನ ಫೋನಲ್ಲಿ ಮಾತಾಡೋದು. ಈಗ ಹುಸೇನ್, ನಾವೀಗ ಎಲ್ಲಿ ಹೋಗ್ತಾ ಇದೀವಿ? ಒಬ್ಬ ಮಹಾತ್ಮ ಹುಟ್ಟಿದ ಊರಿಗೆ. ಮಹಾತ್ಮನ? ಯಾರು? ಈ ಬೈಕ್ ರೈಡರ್. ಓಹೋ, ಇದಕ್ಕೇನು ಕಮ್ಮಿ ಇಲ್ಲ. ನೋಡು, ಇದೇ ನಿಮ್ಮ ಯಜಮಾನ್ರ ಮನೆ. ಬಾ. ಓ ಏನು? ಮನೆ ಬೀಗ ಹಾಕಿದೆ. ನೀನ್ ಬರ್ತೀಯ ಅಂತ ಗೊತ್ತಾಗಿ ಹೆದರ್ಕೊಂಡು ಹಾರೋಗಿರ್ಬೇಕು. ಕೀ ಎಲ್ಲಿದೆ ಅಂತ ನನಗೆ ಗೊತ್ತು. ನಮ್ಮಮ್ಮ ನಮ್ಮಪ್ಪನ ಆಟಾಡ್ಸಕ್ ಇಲ್ಲೇ ಎಲ್ಲೋ ಬಚ್ಚಿಟ್ಟಿರ್ತಾರಲ್ಲ. ಈಗೊಂದು ಕೆಲಸ ಮಾಡಿದ್ರೆ ಹೇಗೆ? ಏನು? ಇಲ್ಲ. ಕಾಣಿಸ್ತಾ? ಎಲ್ಲಿ ಕಾಣಿಸ್ತಾ ಇಲ್ಲ. ಕಾಣಿಸ್ತು. ಇಲ್ಲ. ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ಲ. ಅಯ್ಯೋ, ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಿಕ್ತು. ಹಲೋ, ಕಂಡಿದ್ ಸಾಕು, ಕೆಳಗಿಳಿಸು. ನೋಡು, ಇದೆ ನೀನು ಬಲಗಾಲಿಟ್ಟು ಒಳಗೆ ಬರ್ಬೇಕಾಗಿರೋ ಮನೆ. ನೀನು ಮಕ್ಕಳನ್ನ ಇರ್ಬೇಕಾಗಿರೋರು, ಚಿಕನ್ ಬೇಯಿಸ್ಬೇಕಾಗಿರೋ ಕಿಚನ್ ಎಲ್ಲ ತೋರಿಸ್ತೀನಿ. ಬಾ. ಭದ್ರಾ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಏನು ಸರಿ ಗುಟ್ಕೊಂಡಿಲ್ವಾ? ಒಂದು ಸಣ್ಣ ಕರೆಕ್ಷನ್ ಇದೆ, ತಿರ್ಗಾ ಬಚ್ಚಿ ಉಡಿಸ್ಲಾ? ಏನು ಬೇಡ, ನನಗೆಲ್ಲ ಗೊತ್ತು. ಭದ್ರಾ, ನಂಗೆ ತುಂಬಾ ಹಸುವಾಗ್ತಾ ಇದೆ. ಅಯ್ಯೋ, ನನಗ್ ತಿನ್ನಕ್ ಮಾತ್ರ ಬರುತ್ತೆ. ನನಗ್ ಅಡ್ಗೆ ಮಾಡಕ್ಕೂ ಗೊತ್ತು. ಸರಿ. ರಾಮ, ಲೇ ಕಾಲ್ ತೊಳಿಯಕ್ ನೀರ್ ತತ್ತ. ಹಂಗೆ ಕುಡಿಯಕ್ ಒಂದ್ ಗ್ಲಾಸ್ ನೀರ್ ತತ್ತ. ಏನು ಬಿಸ್ಲಪ್ಪ, ಹೊಟ್ಟೆ ಹಸಿತೈತೆ, ಊಟಕ್ಕೆ ರೆಡಿ ಮಾಡು. ಶಿವನೇ, ದೇವ್ರ ದರ್ಶನ ಎಷ್ಟು ಚೆನ್ನಾಗಾಯ್ತಲ್ಲ. ಇದೇನೆ ಈಗ ತಾನೇ ಒಳಿಕ್ ಹೋದೆ, ಈಗ ನೋಡಿದ್ರೆ ಆಚೆಯಿಂದ ಒಳಿಕ್ ಬರ್ತಾ ಇದ್ಯಾ? ನಾನು ಈಗ ತಾನೇ ಬರ್ತಾ ಇವ್ನಿ, ನೀವ್ ಯಾವಾಗ ಬಂದ್ರಿ? ಈಗ ಬರ್ತಾ ಇದ್ಯಾ? ಹಂಗಾರೆ ಚೊಂಬು, ಈ ಲೋಟ? ಯಾವ ಚೊಂಬು ಯಾವ ಲೋಟ? ಏನಾಗದೆ ನಿಮ್ಗೆ? ಅಲ್ಲ ಕಣೆ, ಕಾಲ್ ತೊಳಿಯಕ್ ನೀರ್ ಕೊಟ್ಟೆ, ಕುಡಿಯಕ್ಕೂ ನೀರ್ ಕೊಟ್ಟೆ. ನಾನಾ? ಅಲ್ವಾ? ಅಯ್ಯೋ 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 ಅಯ್ಯೋ, ನಿಮ್ಮ ಅಪ್ಪನಿಗೆ ಏನೋ ಆಗ್ಬಿಟ್ಟದ ಕಣ್ರ. ಬೆಡ್ನ ಡಾಕ್ಟರ್ ತರ್ಸಪ್ಪ. 100 ಫೋನ್ ಮಾಡಪ್ಪ. ಬಾಯ. ಹಂಗಾರೆ ಇದ್ಯಾರು?
ಅಮ್ಮ ಅಮ್ಮ ಮಗನ್ ಮೇಲೆ ಮಮಕಾರದಿಂದ ಸತ್ರು ನನ್ ಸುತ್ತಾನೆ ಸುತ್ತಾ ಇದ್ದಲ್ಲಮ್ಮ. ಅಮ್ಮ ಅಮ್ಮ ಎಲ್ಲದಕ್ಕಿಂತ ನಿನ್ ಪ್ರೀತಿನೇ ದೊಡ್ಡದು ಕಣಮ್ಮ. ಅಮ್ಮ ನನ್ನನ್ ಸುಮ್ಮನೆ ಕಾಡಿಸ್ಬೇಡ, ನನ್ ಮೇಲೆ ಕರುಣೆ ತೋರಿಸಿ ಒಂದೇ ಒಂದ್ಸಾರಿ ನನ್ ಕಣ್ಮುಂದೆ ಬಂದ್ಬಿಡಮ್ಮ. ಒಂದೇ ಒಂದ್ಸಾರಿ ನನ್ ಕಣ್ಮುಂದೆ ಬಂದ್ಬಿಡಮ್ಮ. ಅಮ್ಮ ಅಮ್ಮ ಬಾಮ ನೀವು ಕರ್ತು ಇಟ್ಕೊಂಡು ನಿಮ್ಮ ಅವ್ವ ಬಂದ್ಬಿಟ್ಲಲ್ರಿ. ನಂಗೇನೆ ಗೊತ್ತಿತ್ತು ನಮ್ಮಮ್ಮ ಕರ್ತ ತಕ್ಷಣ ಬರ್ತಾಳೆ ಅಂತ. ಅಪ್ಪ ಬಾ ಅಂದಾಗ ಹೋಗು ಅಂತೇಳು ಒಟ್ಟೋಗ್ಲಿ. ಅಲ್ಲಿಗೆ ಹೋದ್ರು ನಿನ್ ಕ್ಯಾತೆ ಬಿಡ್ಲಿಲ್ವಲ್ಲ. ಏನೇ ಫ್ರೆಂಡ್ ಆದ್ರೂ ನಮ್ ಹಳ್ಳಿ ಕರ್ಕೊಂಬಂದ್ ಬೀದಿ ಬೀದಿ ಸುತ್ತಾ ಇದ್ರೆ ಹಳ್ಳಿ ಜನ ಏನ್ ಅನ್ಕೊಳಕಿಲ್ಲ. ಹೋಗ್ ಮರ್ವಾದಾಗ ಊರು ಬಿಟ್ಬಿಟ್ ಬರ್ಲಾ. ಅಂಕಲ್ ಸಾರಿ, ನನ್ನಿಂದ ನಿಮ್ಗೆಲ್ಲ ಯಾಕೆ ಬೇಜಾರು? ನಾನೇ ಹೊರಟೋಗ್ತೀನಿ. ಹೋಗಕ್ ಮುಂಚೆ ಒಂದ್ ಕೆಲ್ಸ ಬಾಕಿ ಇದೆ. ಏನಿದು? ಪಾಯಸ. ಪಾಯಸ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಪಟಾಯಿಸ್ಕೊಳಕ್ ಆಗಕ್ಕಿಲ್ಲ. ಅದಲ್ಲ ಅಂಕಲ್, ಇವತ್ತು ಏನ್ ವಿಶೇಷ ಹೇಳಿ? ಏನು ಇಲ್ಲ, ಸತ್ತೋರ್ನ ಜ್ಞಾಪಿಸ್ಕೋಬಾರ್ದು ಅಂತ ಜ್ಞಾನೋದಯ ಆಯ್ತು. ಅದಲ್ದೆ ಇನ್ನೇನು ಇಲ್ಲ. ಇವತ್ತು ಡೇಟ್ ಎಷ್ಟು? ಏಪ್ರಿಲ್ 2. ಏಪ್ರಿಲ್ 2ಕ್ಕೆ ಏನ್ ವಿಶೇಷ? ಅರೆ ಏಪ್ರಿಲ್ 1ಕ್ಕೆ ಎಲ್ಲಾರು ಫೂಲ್ ಆಗ್ತಾರೆ. ಏಪ್ರಿಲ್ 2ಕ್ಕೆ ನಾನು ಇವಳನ್ನ ಕಟ್ಕೊಂಡು ಫೂಲ್ ಆದೆ. ಇವತ್ ನಾವು ಮದುವೆ ಆದ ದಿನ ಕಣೆ. ಅಂಕಲ್ ಆಂಟಿನ ಪಟಾಯಿಸಿದ್ದಕ್ಕೆ ಇವತ್ತು ಈ ಪಾಯಸ. ಹೌದು, ಇದ್ ನಿಂಗೇನ್ ಗೊತ್ತಾಯ್ತು? ಅವನ್ ಹೇಳದ್ನಾ? ಇಲ್ಲ ಆಂಟಿ, ಅಲ್ ನೋಡಿ ನಿಮ್ ಮದ್ವೆ ಫೋಟೋ. ಇದ ವಿಷಯ. ಲೇ ಭದ್ರಾ, ಲೈಫ್ ಅಲ್ಲಿ ಒಂದೇ ಒಂದ್ ಒಳ್ಳೆ ಕೆಲಸ ಮಾಡಿದ್ಯಾ ಕಣ್ಲಾ. ಈ ಹುಡುಗಿ ಎಷ್ಟ್ ದಿನ ಬೇಕಾದ್ರೂ ನಮ್ಮನೆಲ್ಲೇ ಇರ್ಲಿ, ಕರ್ಕೊಂಡೋಗ ಊರೆಲ್ಲ ತೋರ್ಸ್ಕೊಂಬಾ. ಭದ್ರಾ, ಈ ಹುಡುಗಿ ನಂಗ್ ಬೋಲ್ಟ್ ಆಗ್ಬಿಡ್ಲು ಕಂಡ. ಚಿನ್ನ ಬಾ ಚಿನ್ನ, ಚಿನ್ನ ಬಾ ಚಿನ್ನ. ಹೆಣ್ಣೆ ಕಿತ್ತಾಳೆ ಹಣ್ಣೆ ನಿನ್ನ ಕಿತ್ತುಕೊಂಡು ತಿನ್ನಲ್ಲ, ಸ್ವಲ್ಪ ಒಪ್ಪಿಕೊಳ್ಳೆ ಇಷ್ಟು ಬಿಂಕ ಯಾಕೆ ಕಮಲ. ಕಣ್ಣು ಹೊಡೆದು ನೋಡು ನಿನ್ನ ಹಿಂದೆ ಹಿಂದೆ ಬರಲ್ಲ, ತಾಳಿ ಕಟ್ಟಿ ನೋಡು ಅಯ್ಯೋ ನಿಂದೆ ಕಾಣ ಸಕಲ. ತೋಳಿಗೆ ಬತ್ತೀಯ ತೋಟದಲ್ಲಿ ಸಿಗ್ತೀಯ, ಕೊಡ್ತೀನಿ ಗರಂ ಗರಂ ಮಿರ್ಚಿ ಮಸಾಲ. ಅಲ್ಲಿಗೂ ಬತ್ತೀನೋ ಕೆಳಿತು ತತ್ತೀನೋ, ನಾಕಿಕಾಯಿ ಬೇಕಾನೆ ನುವ್ವೆ ಕಾವಲ್ಲ. ಚಿನ್ನ ಬಾ ಚಿನ್ನ, ಚಿನ್ನ ಬಾ ಚಿನ್ನ. ಸ್ವೀಟ್ ತಿನ್ನೋ ಚಾನ್ಸ್ ಕೊಡೆ, ಟೇಸ್ಟ್ ಮಾಡೋ ಚಾನ್ಸ್ ಕೊಡಮ್ಮಿ ಕೊಡಮ್ಮಿ. ಆಸೆ ಬಿಡೋ ತಿನ್ನ ತಿಂಡಿ ಅಲ್ಲ ಕಣಯ್ಯೋ ಮಾವಯ್ಯೋ. ಹೇ ಶಿರಸಿಯ ಜಾತ್ರೆಗೆ ತೇರು ಬರೋ ರಾತ್ರಿಗೆ, ಹೆಗಲಲ್ಲಿ ಕೂರಿಸಿ ಹೋಗುತ್ತೀನಿ ರಾಧೆ. ಮಿನಿ ಮಿನಿ ಮನ್ಮಥ ಮೀಸೆ ಚಪಲ ಆಯಿತಾ, ಸರಸವ ಆಡದೆ ತಡೆಯೋ ನಿನ್ನ ಬಾಧೆ. ಹಾಯ್ ಅಮ್ಮಮ್ಮೋ ನನ್ನಾಕಿ ಸಿಡಿಯೋ ಪಟಾಕಿ, ಎದೆಗೆ ದೀಪಾವಳಿ ತಂದು ಬಿಟ್ಟವಳೆ. ಅಬ್ಬಾಗಿರಾಕಿ ಕಣ್ಣಲ್ಲೇ ತುಪ್ಪಾಕಿ, ನನ್ನಲ್ಲಿ ಗಾಲಿ ಬೇರೆ ತಂದು ಬಿಟ್ಟೋನೆ. ಚಿನ್ನ ಬಾ ಚಿನ್ನ, ಚಿನ್ನ ಬಾ ಚಿನ್ನ. ಒಲ್ಲೆ ಮಾಮ, ಒಲ್ಲೆ ಲೆಲ್ಲೆ ಮಾಮ, ಒಲ್ಲೆ ಮಾಮ.
ತುಟಿ ಮೇಲೆ ಕೆನ್ನೆ ಮೇಲೆ ಮುತ್ತಿನ ಹಾರ ಕೊಟ್ಟು ಹೋಗಮ್ಮಿ ಹೋಗಮ್ಮಿ. ಸಕ್ಕರೆ ನಾಡಿನ ಕಾವೇರಿ ಕಂದನು ನನ್ನನ್ನು ನೋಡುತ್ತಾ ಕಾವೇರಿ ಹೋದನು. ಸಕ್ಕರೆಯ ಊರಿನ ಸರದಾರನಾದರೂ ನಿನ್ನಲ್ಲಿರೋ ಸಕ್ಕರೆ ಬೇಡಿ ಬಂದೆ ನಾನು. ನೀನು ಬೆನ್ನಾಡನ್ನು ಬಿಡಲ್ಲ ನನ್ನನ್ನು ಮನೆಗೆ ಬಂದು ನನ್ನ ಹೆಣ್ಣು ಗೆಳೆಯ. ಕಾಯಿಸಿ ಯಜನ್ನು ಕಾಯಲ್ಲ ನಾನಿನ್ನು ಶ್ರಾವಣ ಬಂದ ಮೇಲೆ ಪಿಪಿ ಡುಮ್ ಡುಮ್ ಡುಮ್. ಹೇ ಚಿನ್ನಪ್ಪ ಚಿನ್ನ, ಹೇ ಚಿನ್ನಪ್ಪ ಚಿನ್ನ. ಹೆಂಗೆ ಅಪ್ಪೋ ನೀನೇನ್ ಇಲ್ಲಿ ಹೇಗ್ ಬಂದೆ? ಅಂಕಲ್ ಕರ್ಕೊಂಡ್ ಬಂದ್ರು. ಅಂಕಲ್ ನೀನೇ ಹೇಳಿದೆ ಅಂತೆ. ಅಣ್ಣ ಹಲೋ ಹಲೋ, ಹೇಗಿದ್ಯಾ? ಗಾಯವಾಸಿ ಆಯ್ತಾ? ನಿನ್ ಮಗನ್ ಕರ್ಕೊಂಬಂದ್ ಬಿಟ್ಟಿದ್ ನಾನೇ. ಮೊದ್ಲೇ ಜನ ಸರಿಗಿಲ್ಲ. ನಿನಗೋ ಊರ್ ತುಂಬಾ ಶತ್ರುಗಳು. ಫ್ಯಾಮಿಲಿ ಮ್ಯಾನ್ ಅಪ್ಪ, ಸ್ವಲ್ಪ ಹುಷಾರಾಗಿರೋ. ಎಲ್ರು ನಂತರನೇ ಒಳ್ಳೆಯವರಾಗಿರ್ತಾರ. ನಾವು ಬೇಜಾನ್ ರೌಡಿಸಂ ಫಿಲಂಗಳು ನೋಡ್ಬಿಟ್ಟಿದೀವಿ ಕಣ. ಹುಷಾರಾಗಿರೋ ಅಂದ್ರೆ ಹುಷಾರಾಗಿರ್ಬೇಕು. ಏನೋ ಏನಾಯ್ತಪ್ಪ? ಏನಿಲ್ಲಮ್ಮ, ತಗೋ ನೀನ್ ಹೋಗು. ನನಗ್ ಮಾತ್ರ ನಾ ಫ್ಯಾಮಿಲಿ ಇರೋದು. ಅವನ್ ಫ್ಯಾಮಿಲಿ ಎಲ್ಲೇ ಇದ್ರು ತಕೊಂಡ್ಬನ್ರೋ. ಲೇ ಆಟೋಲ್ ಹೋಗ್ಬಿಡ ಕಂಡ್ರಲ್ಲ. ಹೂನಪ್ಪ. ಏನಪ್ಪ ತಹಸೀಲ್ದಾರ್ ಆಫೀಸ್ ಎಲ್ಲಿ ಬರುತ್ತೆ? ಎಲ್ಲೋ ಬರಲ್ಲ, ನಾವು ಹೋಗ್ಬೇಕು. ಅದ್ ನಮಗೂ ಗೊತ್ತು. ದುಡ್ಡು ಎಷ್ಟು ತಗತ್ತೆ ಹೇಳು. ಇವಾಗೇನ್ ತಗೊಳಲ್ಲ, ಅಲ್ಲೋಗಿ ಇಳಿದ್ಮೇಲೆ ಮೀಟರ್ ಏನಾಗಿದೆ ಅದ್ರ ಮೇಲೆ ತಗೋತೀನಿ. ಇದಪ್ಪ ಮಾತು ಅಂದ್ರೆ. ಲೈ ಹತ್ಕೊಂಡ್ರಲ್ಲ. ನಡಿಯಪ್ಪ. ಯಾರೋ ನಿಯತ್ತಾಗಿರಂಗ ಅನ್ಕೊಂಡ್ರಲ್ಲ. ನಡಿಲ್ಲ. ಲೈ ಲೈ ಆ ಹುಡುಗಿ ಬದ್ರಿನ ಜೊತೆ ನಮ್ಮ ಮನೆಗೆ ಬಂದಿದ್ದಲ್ಲ, ಅವಳೆ ಅಲ್ಲ? ಹೂನಪ್ಪ. ಏ ಕಾವ್ಯ, ಕಾವ್ಯ ನೋಡಪ್ಪ, ಆ ಹುಡುಗಿ ಹೊಸಿ ಫಾಲೋ ಮಾಡಪ್ಪ. ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಸ್ವಾಮಿ ಇದೆಲ್ಲ? ಸುಮ್ಕೆ ನಡೆಯ. ಆ ಹುಡುಗಿ ನಮ್ಮ ಮಗಿ ಇದ್ದಂಗೆ. ಕಾವ್ಯ, ನಮ್ಮ ಅಜ್ಜಿ ಹೇಳ್ತಿದ್ ಸರಿ ಕಣ್ರೋ. ನೀವೆಲ್ಲ ಅಣ್ಣ ಅಣ್ಣ ಅಂತ ಜಿಂಚಾಕ್ ಹಾಕಕ್ ಸರಿ. ಒಂದ್ ಅಡ್ರೆಸ್ ಕಂಡಿರಕ್ಕಾಗಿಲ್ಲ ನೋಡೋ ನಿಮ್ ಯೋಗ್ಯತೆಗೆ. ಕಾವ್ಯ, ಕಾವ್ಯ ದುಡ್ಡು ಕೊಟ್ಬಿಟ್ಟು ಬರ್ಲಾ? ಏನವ ಚೆನ್ನಾಗಿದ್ಯೇನವ? ಅಯ್ಯಯ್ಯೋ, ನೀವಾ? ಹೂ ಕಣವ, ನಾವ್ ಆದ್ ದೂರದಿಂದ ಕೂಕತ್ತ ಬರ್ತಾ ಇದೀವಿ, ನೀನ್ ತಿರ್ಗೆ ನೋಡ್ತಾ ಇಲ್ಲ. ಅಂಕಲ್ ಟ್ರಾಫಿಕ್ ಅಂಕಲ್, ಕೇಳಿಸ್ಲಿಲ್ಲ. ಪರವಾಗಿಲ್ಲ ಬಿಡವ, ಈಗ ನೀನ್ ಸಿಕ್ಕಿದ್ಯಲ್ಲ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿದ್ರಿ, ಮಾತಾಡ್ಸಿದ್ರಿ, ಈಗ ಹೊರಡ್ತೀರಾ ಅಲ್ವಾ? ಇದೇನವ ಹಿಂಗ ಹೇಳಿಯಾ? ನೀನ್ ನಮ್ಮನೆಗ್ ಬಂದಾಗ ನಾವೆಲ್ಲ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದೀವಿ. ಸಿಟಿ ಜನ ಅವನಪ್ಪ, ಊಟ ಉಪಚಾರ ಏನು ತಿಳಿಯಕ್ಕಿಲ್ಲ. ಕರೆಕ್ಟ್. ಕಾವ್ಯ, ಯಾರಮ್ಮ ಇವರೆಲ್ಲ? ಅದು ಅದು ನನ್ ಕಾಲೇಜ್ ಮೇಟ್ಸ್. ಫಾದರ್, ಬ್ರದರ್, ಬಿಗ್ ಬ್ರದರ್. ಬನ್ನಿ ಒಳಗ್ ಕರ್ಕೊಂಬರಮ್ಮ. ಸಿಟಿಯಲ್ಲೂ ಒಳ್ಳೆ ಸಿಟಿಸನ್. ಬಾವಾ. ಅಂಕಲ್ ಅಂಕಲ್ ಅಂಕಲ್, ಬನ್ನಿ ಗಾರ್ಡನ್ ತೋರಿಸ್ತೀನಿ ಅಂಕಲ್. ಆ ಕಡೆ ಇನ್ನೊಂದು ಗೇಟ್ ಇದೆ, ಅಲ್ಲಿಂದ ಹೊಟ್ಟೋಗಿ. ಸಿಟಿಲಿ ತುಂಬಾ ಹೋಟೆಲ್ಸ್ ಇವೆ. ಇದೇನವ, ಎಲ್ಲಿಗೆ ಹೋಗೋದು? ನನಗೆ ಹೋಟೆಲ್ ಊಟ ತಿಂಡಿ ಎಲ್ಲ ಇಡ್ಸಕ್ಕಿಲ್ಲ. ಸುಮ್ನೆ ಅಡ್ಗೆ ಮಾಡಕ್ ಕೇಳವ. ಒಟ್ಟಿಗೇನಾದ್ರೂ ಒಂಚೂರು ತಿನ್ಕೊಂಡೇ ಹೋಯ್ತಿವಿ. ತಿನ್ಕೊಂಡೇ ಹೋಗ್ತೀರಾ? ಮತ್ತೆ ಸರಿ ನಡೀರಿ. ಬನ್ರ. ಅಬ್ಬಾ ಬಾ ಬಾ ಬಾ, ಮಂಡ್ಯ ಮುದ್ದೆಗೆ ಸಿಟಿ ಸಾಂಬಾರ್ ಬಿದ್ದುಬಿಟ್ರೆ ಅದು ರುಚಿನೇ ಬೇರೆ. ಏನಂತೀರಾ? ನೀವು ಮಂಡ್ಯದವರಾ? ಅಂತ ಸ್ವಾಮಿ, ಮಂಡ್ಯ ನಮ್ದೆಯ. ಫುಲ್ ಫ್ಯಾಮಿಲಿ ಮಂಡ್ಯ ಮೇಡು. ಏನು ನಿಮ್ ಕುತ್ಕೆಲ್ಸರ? ಅದು ಮಣಿ ಮಣಿ, ಇದು ದಪ್ಪ ಒಂದು ಹೊಸ ಡಿಸೈನಾ ಅದು? ತೆಗಿರಿ, ಕೂತ್ಗೆ ಕೂದಂಗೆ ಕ್ಲಿಯರ್ ಆಗಿ ಕಾಣಿಸ್ತದೆ. ಅದೇನು ಅಂತ ಹೇಳಿ ಸ್ವಾಮಿ, ನಾವು ಒಂದ್ ಗತಿ ಕಾಣಿಸ್ತೀವಿ. ನೀವ್ಯಾರೋ ನೋಡೋದಕ್ಕೆ ಒಳ್ಳೆ ಜನಗಳ ತರ ಕಾಣ್ತಿದ್ದೀರಾ. ನಾವಾಗಿದ್ರೆ ಇಡೀ ಫ್ಯಾಮಿಲಿನ ಎತ್ತಾಕೊಂಬಂದು ಮತ್ ತಗೊಂಡು ಬನ್ನೂರ್ ಕುರಿ ತರ ಪೀಸ್ ಪೀಸ್ ಮಾಡಿ ದಿಕ್ಕಾಪಾಲಾಗಿ ಬಿಸಾಕ್ಬಿಡ್ತಿದ್ವಿ. ಫ್ಯಾಮಿಲಿ. ಅಂಕಲ್, ನಿಮಗೆ ಬಸ್ ಟೈಮ್ ಆಯ್ತಲ್ಲ?
ಹೌದ್ ಕಣವ ಲೈ ನಡಿರ್ಲಾ ಬಸ್ಸಿಗೆ ಟೈಮ್ ಆಯ್ತು ಸ್ವಾಮಿ ನಾವೇನ್ ಬರ್ತೀವಿ ಹೋಗ್ ಬನ್ನಿ ಕೊಡ್ಲಾ ಇಲ್ಲದು ತಗೊಳಪ್ಪ ತಗೊಳವ ಅವತ್ ನೀನ್ ನಮ್ಮನೆ ಬಂದಾಗ ತೆಗ್ಸಿದ್ ಫೋಟೋ ಅದೆಲ್ಲ ಈಗ ಯಾಕೆ ಅಂಕಲ್ ಇಟ್ಕೊಳವ ನಾವ್ ಈಗ ಊರ್ ಹೊಂಟಿದೀವಿ ಕಾಲೇಜಲ್ಲಿ ಸಿಗ್ದಾಗ ಕೊಟ್ಬಿಡು ಸರಿ ಬರ್ತೀವಿ ಸ್ವಾಮಿ ಆ ರೈಸ್ ಮಿಲ್ ಕತೆ ಏನು ಹೇಳ್ತಿದ್ರ ಬರ್ತೀವಿ ಸ್ವಾಮಿ ಬರ್ತೀವಿ ಒಳ್ಳೆ ಹುಡುಗಿ ಕಣಮ್ಮ ನೀನು ಬಾಯಿ ತುಂಬಾ ಮಾತಾಡಕ್ ಬಿಡಲ್ಲ ಅಂತೀಯ ಒಳ್ಳೆ ಆಚಾರದ ಫ್ಯಾಮಿಲಿ ಅಣ್ಣ ಅವ್ನ ಫ್ಯಾಮಿಲಿಯವರು ಈ ಸಿಟಿಗೆ ಬಂದಿದಾರಂತೆ ಲೇ ಸಿಟಿಗಲ್ವೋ ನಮ್ಮ ಮನೆಗೆ ಬಂದು ನನ್ನ ಎದುರಿಗೆ ಉಂಡೋಗವ್ರೆ ಹೋಗಿ ಹಿಡಿ ಹೋಗೋ ಒಳ್ಳೆ ಮಂಡ್ಯದವರಾದ್ರು ಉಂಡು ಹೋದ ಕುಂಡು ಹೋದ ಅಂದಂಗಾಯ್ತು ಏನ್ರು ಪಟಾಕಿ ತಿನ್ಕೊಂಡ್ರು ಹೌದಾ ಹಲೋ ನಿಮ್ಮ ಅಪ್ಪ ಮತ್ತೆ ನಿಮ್ಮ ಅಣ್ಣಂದ್ರು ನಮ್ಮ ಮನೆಗ್ ಬಂದಿದ್ರು ಬರ್ಲಿ ಚೆನ್ನ ಏನ್ ಹೇಳ ಜೊತೆಗೆ ಅವರು ನಿನ್ ಫ್ಯಾಮಿಲಿ ಅಂತ ನಮ್ಮ ಅಣ್ಣಂಗೆ ಗೊತ್ತಾಗೋಯ್ತಾ ಏನ್ ಮಾಡ್ತಾನೋ ಏನೋ ಈಗ ಎಲ್ಲಿದಾರ ಅವರು ಬಾಬಾ ಬಾರ್ಜರಿ ಊಟ ಕಂಡ್ರಲ್ಲ ನೂರ್ ಮುರಾಯಿನ ಅಂತ ಮನುಷ್ಯ ಒಟ್ ತುಂಬಾ ಅನ್ನ ಹಾಕವ್ನೆ ದೇವ್ರು ಅವ್ನ ಹೊಟ್ಟೆ ತನ್ಗಿಟ್ಟಿರ್ಬೇಕು ಕಂಡ್ರಲ್ಲ ಹೌದಪ್ಪ ಲೇ ಭದ್ರಾ ಕಂಡ್ರಲ್ಲ ಏನ್ಲಾ ಎಲ್ಲಿದ್ಯಾ ನಾವ್ ಸಿಟಿಗ್ ಬಂದಿರೋದ್ ನಿನ್ಗಂಗ್ಲಾ ಗೊತ್ತಾತು ಕಾವ್ಯ ಎಲ್ಲ ಹೇಳಿದ್ಲು ಕಾವ್ಯ ಎಲ್ಲ ಹೇಳ್ಬಿಟ್ಲ ಈಗ ಹೊಸಿ ನನ್ ಮಾತ್ ಕೇಳು ಫಸ್ಟ್ ಅಲ್ಲಿಂದ ತಪ್ಪಿಸ್ಕೊಂಡ್ ಓಡೋಗು ಯಾಕ್ಲಾ ಏನಾಯ್ತ್ಲಾ ಹೊಸಿ ಹಿಂದೆ ತಿರ್ಗಿ ನೋಡು ಯಾವ್ದೋ ಟಾಟಾ ಸುಮಾ ಗೊತ್ತಾಯ್ತು ಕಣ್ಲಾ ಬೋಲ್ ಫಾಸ್ಟ್ ಆಗಿ ಗೊತ್ತಾಯ್ತೆ ಇಲ್ಲೆಲ್ಲ ಶೂಟಿಂಗ್ ನಡೀತಾ ಇರ್ಬೇಕು ಶೂಟಿಂಗ್ ಏನಯ್ಯ ಅವ್ರು ಶೂಟ್ ಮಾಡಿದ್ರೆ 3 ಜನನು ಗೊಟ್ಟು ಕಂಡ್ಬಿಡ್ತೀರಾ ಯಾಕಲ್ಲ ಫಸ್ಟ್ ಅಲ್ಲಿಂದ ತಪ್ಪಿಸ್ಕೊ ಓಡೋಗು ಲೇ ಭದ್ರ ಓಡೋಗು ಅಂತ ಅನ್ಕೊಂಡ್ರಲ್ಲ ಓಡೋಗಪ್ಪ ಇದು ಕತೆ ಇದು ಏನ್ ಮಾಡೋಣ ಬರ್ತಿಲ್ಲ ಆಗಲ್ಲ ಕೊಂಡ್ರು ಉಂಡ ಮೇಲೆ ನಡೆಯೋದೇ ಕಷ್ಟ ಆ ಬಡ್ಡಿ ಆಯ್ತಾ ಓಡು ಅಂದ್ರೆ ಎಲ್ಲಿಂದ ಓಡೋದ್ರಲ್ಲ ಡಾಕ್ಟರ್ ಹೇಳ್ದಾಗ್ಲೇ ಓಡ್ಲಿಲ್ಲ ಈಗ ಓಡು ಅಂದ್ರೆ ಎಲ್ಲಿಂದ ಹಿಡ್ಕೊಂಡ್ರಲ್ಲ ಇಳ್ತ್ರು ನಿಧಾನಕ್ಕೆ ಇಳ್ತ್ರು ನಿಮ್ಮ ಪೈನ ಬಿಟ್ಬಿಟ್ಟು ಹೋಯ್ತೀರಲ್ರು ನಾವು ಒಳಗೆ ಹೋಗಿ ಸೇರ್ಕೊಂಡ್ಬಿಡೋಣ ಕಂಡ್ರಲ್ಲ ಹಣೆಲಿರೋದೆಲ್ಲ ಬರ್ಸ್ಕೊಳ್ರಲ್ಲ ನಮ್ಗೆ ಹುಡುಗ ಇಲ್ಲ ಇವತ್ತು ಯಾವಾಗ ಒಂಚೂರು ಜಾಗ ಬಿಡ್ರವ ಯಾವಾಗ ಒಂಚೂರು ಜಾಗ ಬಿಡ್ರವ ಲೇ ಹಂಗೆ ಬಿಟ್ಕೊಳ್ರಲ್ಲ ಏನು ಯಾಕೆ ಮಾರ್ಲೋ ಮಾರ್ಲೋ ಬೆವರು ಸುರಿಸಿ ಮಗು ನುಡ್ತಿದ್ ತಪ್ಪಿಗೆ ರಕ್ತ ಸುರಿಯಂಗ್ ಮಾಡ್ಬಿಟ್ನಲ್ಲೋ ಅಪ್ಪ ಅವನ್ ತಮ್ಮ ಅಲ್ಲಪ್ಪ ರಾಕ್ಷಸ ಅವನು ರಕ್ತ ಕುಡಿತವನೆ ಅಪ್ಪ ನಿನ್ನಿಂದ ಅವನು ನಮ್ ತಮ್ಮನಾಗ ಹುಟ್ಟಿದ್ದು ನನಗೆ ಬರ್ತಾರ ಕೋಪಕ್ಕೆ ನನ್ ಕೈಲು ಬೀಳೈತೆ ಕಡ್ಲ ಪಡ್ಕಲ್ಲ ಅಣ್ಣ ಇಲ್ಲಿಲ್ಲ ಅಣ್ಣ ಅವರು ಬಾಣ ಇರ ನೋಡ್ರ ಅಲ್ಲಿ ಅಯ್ಯೋ ಇಲ್ಲೆಲ್ಲ ಎಲ್ಲಿರ್ತಾರೆ ಬಾಣ ಅವರು ಮುಂದೆ ಎಲ್ಲರೂ ಸಿಗಾಕತ್ತಾರೆ ಬಾಣ ಬಂದ್ರ ಬೇಗ ಸದ್ಯ ಹೋದ್ರು ನಾವಿನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾವು ಸತ್ತೋಯ್ತೀವಿ ನಡೀರ್ಲ ಅವಾಗನಲ್ಲಿ ನಡೀರ್ಲಾ ಬರ್ಲಾ ಅಪ್ಪೋ ಆ ಅಲ್ಲಾ ದಯೆಯಿಂದ ನಾವು ಹೇಗೋ ಪಾರಾದ್ವಿ ದಿಟ ಕಣ್ಲಾ ದಿಟ ಕಣೋ ಅಪ್ಪ ಯಾಕ್ಲಾ ನಿನ್ ಚಿಕ್ಕ ಮಗ ತಿರ್ಗಾ ಫೋನ್ ಏನ್ಲಾ ಈಗೆಲ್ಲಿದ್ಯಾ ಲೈ ನರ್ಕಕ್ 4 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಕಣ್ಲಾ ಅಪ್ಪ ತಮಾಷೆ ಮಾಡಬೇಡ ಎಲ್ಲಿದ್ಯಾ ಹೇಳು ನಿನ್ನಂತ ಬಡ್ಡಿ ಐದು ಎತ್ಮ್ಯಾಕೆ ಬೀದಿಲಲ್ದೆ ನೆಲ್ಲಿರಕ್ ಆಯ್ತಲ್ಲ ಲೇ ಬೀದಿನ
ಯಾವ ಬಿದೆ ಪಕ್ಕದಾಗ ಬೋರ್ಡ್ ಗೇಟ್ ಏನಾದ್ರು ಆಯ್ತಾ? ಏಯ್ ಇಲ್ಲಿ ಯಾವ್ದೋ ವೈಯಾಲಿ ಕಾವಲ್ ಬಸ್ ಸ್ಟ್ಯಾಂಡ್ ಅಂತ ಐತೆ ಕಣ್ಲಾ. ಹಾ ಅಲ್ಲೇರು ಬಂದೆ. ಯಾಕಪ್ಪ ತಂದೆ? ಇಲ್ಲೇನ್ ಸ್ಕೀಮ್ ಇಟ್ಟಿದ್ಯಪ್ಪ? ತಲೆ ತಿನ್ಬೇಡ, ಅಲ್ಲೇರಪ್ಪ ಬಂದೆ. ಏಯ್ ಆ ಬಡ್ಡಿ ಐದ ಇಲ್ಲೇ ಕೂತ್ಕೊಳ್ಳ ಕೇಳ ಅನ್ಕೊಂಡ್ರಲ್ಲ, ಬಂದ್ರಲ್ಲ ಬಾ. ಹಲೋ, ವೈಲಿಕಾವಲ್ ಪೊಲೀಸ್ ಸ್ಟೇಷನ್? ಹೌದು ಸರ್, ನಿಮ್ ಸ್ಟೇಷನ್ ಎದುರುಗಡೆ ಬಸ್ ಸ್ಟಾಪ್ ಇದೆಯಾ? ಹಾ ಇದೆ. ಹಾ ಅಲ್ಲಿ 3 ಜನ ಕೂತವ್ರಾ? ಹಾ, ಒಬ್ಬ ಮುದ್ಕ, ಇನ್ನಿಬ್ರು ಲೈಟ್ ಕಂಬ ತರ ಉದ್ದಕ್ಕವ್ರೆ ಇದಾರೆ. ಹಾ ಅವ್ರೆ ಸರ್. ಅವ್ರು ಟೆರರಿಸ್ಟ್ಗಳು ಸರ್, ಟೂರಿಸ್ಟ್ ತರ ಬಂದಿರೋ ಟೆರರಿಸ್ಟ್ಗಳು, ISI ಏಜೆಂಟ್ಗಳು ಸರ್. ನಿಮ್ ಸ್ಟೇಷನ್ ಬಾಂಬಿಗೆ ಬಂದವ್ರೆ. ಹೌದಾ? ಫಸ್ಟ್ ಅರೆಸ್ಟ್ ಮಾಡಿ ಹೇಳ್ತೀನಿ. ಇಲ್ಲಿ ಯಾಕಪ್ಪ ಬರಕ್ ಹೇಳ್ದ ಅವ್ನು ನಮ್ಗೆ? ನನಗೆಲ್ಲ ಗೊತ್ತು. ಆ ಬಡ್ಡಿ ಐದು ನಿಂದ ಇನ್ನು ಏನೇನ್ ಕಾದಾಯ್ತು ನನಗ್ ಗೊತ್ತಿಲ್ವಲ್ಲಪ್ಪ ದೇವ್ರೆ. ಅಲ್ಲೋಡಪ್ಪ ನನ್ನ ಮಕ್ಕಳ ನಡೀರ್ಲ ಎಸ್ಕೇಪ್ ಆಗ್ಬಿಡಲ್ಲಿ. ಅಣ್ಣ ಪೊಲೀಸು ISI ಏಜೆಂಟ್ಗಳೇನ್ರೋ ನೀವು? ಸುಮ್ನೆ ರೀ ಸ್ವಾಮಿ, ISI ಏಜೆಂಟ್ ಹೋದ್ರಿ, ನಾವು LIC ಏಜೆಂಟ್ ಕೂಡ ಅಲ್ಲ. ಹಾಗಾದ್ರೆ ನೀವು ಟೆರರಿಸ್ಟ್ಗಳಲ್ಲ. ತಮಾಷೆ ಮಾಡ್ಬೇಡಿ ಸ್ವಾಮಿ. ನಮ್ ಮಕ್ಕಳು ನೋಡಿದ್ರೆ ನಾವು ಟೆರರಿಸ್ಟ್ಗಳ ತರ ಕಾಣ್ತೀವ ಅಲ್ಲ? ನಮ್ ಮಕ್ಕಳಲ್ಲಿ ಟೆರರಿಸ್ಟ್ಗಳಿಗಿರೋ ಬುದ್ಧಿವಂತಿಕೆ ಐತೆ ಅಂತ ಅನಿಸ್ತಾ ಇತ್ರ ನಿಮಗೆ? ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಯಾಕ್ರೋ ಮಿಕಾ ಅಂತ ಕಂಡ್ಬಿಟ್ಕೊಂಡು ಕಳ್ರ ತರ ಕೂತಿದ್ರಿ? ನಮ್ ಕತೆ ಕೇಳಿದ್ರೆ ನೀವು ನಗ್ತೀರಾ ಅಷ್ಟೇ. ನಾವು ಸಂತೆಲ್ ಕಳ್ದೋದ್ ಮಕ್ಕಳ ತರ ಆಗ್ಬಿಟ್ಟಿದೀವಿ. ನನ್ ತಮ್ಮ ಫೋನ್ ಮಾಡಿದ್ದ, ಅದಕ್ಕೆ ಅಲ್ಲಿ ಆಚೆ ಕೂತ್ಕೊಂಡಿದ್ವಿ ಸರ್. ಅಂದ್ರೆ ಅವನ್ ಟೆರರಿಸ್ಟಾ? ಕರೆಕ್ಟ್ ಸ್ವಾಮಿ, ಇದೊಂದು ಕರೆಕ್ಟ್ ಆಗಿ ಹೇಳಿದ್ರಿ. ಇಷ್ಟಕ್ಕೂ ನಿಮಗ್ ಟ್ರೈನಿಂಗ್ ಕೊಟ್ಟ ಸಂಸ್ಥೆ ಯಾವುದು? ಅಲ್ ಖೈದಾನಾ? ಸುಮ್ನಿರಿ ಸ್ವಾಮಿ, ಹಾಲ್ ಕೈದಾನು ಅಲ್ಲ, ಸಟ್ರಂಗಡಿ ಮೈದಾನು ಅಲ್ಲ. ಅಪ್ಪ ಪುಣ್ಯಾತ್ಮ ಬಂದಿಯಪ್ಪ. ಇನ್ಸ್ಪೆಕ್ಟ್ರ ಅವ್ರನ್ನ ಕೇಳ್ಕೊಳ್ರಿ ನಾವೆಂತಾರು ಅಂತ. ಸರ್, ಈ ಟೆರರಿಸ್ಟ್ಗೂ ನಿಮ್ಗೂ ಏನ್ ಸರ್ ಸಂಬಂಧ? ಅರೆ ಟೆರರಿಸ್ಟ್ ಅಲ್ರಿ ಇವರು, ನನಗ್ ತುಂಬಾ ಬೇಕಾದವ್ರು ಅಲ್ವಾ? ಬನ್ನಿ. ನಮಸ್ಕಾರ ಸ್ವಾಮಿ. ಮರ್ಯಾದಸ್ಥರಾಗಿರೋದಕ್ಕೆ ಮನೆ ಕರ್ಕೊಂಡೋಗಿ ಅಂದಾನ ಮಾಡಿದ್ರು, ಸ್ಟೇಷನ್ ಬಂದು ಜೀವದಾನ ಮಾಡ್ತಾವ್ರೆ ಅಲ್ವಾ? ಇನ್ಸ್ಪೆಕ್ಟ್ರೆ, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇವ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಮನೆಗೆ ಬನ್ನಿ ಸ್ವಾಮಿ. ಇನ್ಸ್ಪೆಕ್ಟ್ರೆ, ಇನ್ಮೇಲಾದ್ರೂ ಸರಿಯಾಗಿ ತಿಳ್ಕೊಳ್ರಿ, ಟೂರಿಸ್ಟ್ಗಳು ಯಾರು ಟೆರರಿಸ್ಟ್ಗಳು ಯಾರು ಅಂತ. ಯಾವ ಟೈಮ್ನಾಗ ಏನ್ ಮಾತಾಡೋ ಗೊತ್ತಾಗಿಲ್ವಾ? ಬನ್ನಿ. ಎಂತ ಒಳ್ಳೆ ಮನ್ಸು ಸ್ವಾಮಿ ನಿಮ್ದು, ಚಿನ್ನದಂತ ಮನ್ಸು. ನಿಮ್ ಋಣನ ನಾನು 7 ಜನ್ಮದಲ್ಲೂ ತೀರ್ಸಕ್ ಆಗಕ್ಕಿಲ್ಲ. ನಮ್ಮಲ್ಲಿ ಏನ್ ಸ್ವಾಮಿ, ಹತ್ತೆ ಹತ್ರ ಅಪ್ಪ. ಬಂದ್ಯಾನ್ಲ? ಬಡ್ಡಿ ಐದ್ನೆ ಬದುಕಿದೀವ ಇಲ್ಲ ಹೆಣಾಗೋಗಿದೀವ ಅಂತ ನೋಡ್ಕೊಂಡು ತಿತ್ತಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ಯಾ? ಇವತ್ತಿ ಪುಣ್ಯಾತ್ಮ ಇಲ್ಲ ಅಂದಿದ್ರೆ ನಾವು 3 ಜನನು ಹೆಣಾಗೋಗ್ತಾ ಇದೀವಿ ಕಣ. ಅಪ್ಪ ಆ ಗಾಡಿ ಮಾತ್ರ ಹತ್ಬೇಡ. ಹತ್ತೀವಿ ಕಣ. ಏನೀಗ ಈ ಪುಣ್ಯಾತ್ಮ ಕೊಲ್ಲೋದಾದ್ರೆ ಕೊಲ್ಲಿ ಬಿಡು. ಏನೀಗ ಅದಕ್ಕೆ? ನಿನ್ನಂತ ಮಗನ ನಾವಳಿ ತಡ್ಕೊಳ್ಳೋದಕ್ಕಿಂತ ಇಂತ ದೊಡ್ಡ ಮನ್ಸಿನ ಕೈಲಿ ಹೆಣ ಆಗದೆ ಮೇಲೂ ಕಣ. ಹತ್ರಲ್ಲ ಅಪ್ಪ. ಏನ ಅವ್ರ ಕತ್ನಾಗ ಒಂದ್ ಕುರ್ಪಾಯ್ತಲ್ಲ, ಅದಕ್ಕೇನೀಗ? ಇನ್ನೂ ಅರ್ಥ ಆಗ್ಲಿಲ್ವಾ? ಹತ್ತಿಗೊಡ್ರೆ ಹತ್ತಿ. ನಮ್ ಪಾಲಿನ ಧರ್ಮರಾಯ ನೀವು. ಯಮ ಧರ್ಮರಾಯ ಯಾವ ರಾಯನೋ, ಒಟ್ಟಲ್ಲಿ ನಮ್ ಪಾಲಿಗೆ ನೀವೇ ಸರ್ ದೇವ್ರು. ನೋಡಿ, ನನ್ ತಮ್ಮ ತಾನೇ ನಿಮ್ಗೆ ಬೇಕಾಗಿರೋದು. ಅವ್ನಿಗೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ, ನಮ್ಮನ್ನ ಬಿಟ್ಬಿಡಿ ಸರ್. ನಿಮ್ ಕುತ್ತಿಗೆ ಇಸ್ಕಿದ್ರೆ ಅವನು ಉಸಿರು ಕಟ್ಟತ್ತೆ. ಅಯ್ಯಯ್ಯೋ, ನೀವು ತಿಳ್ಕೊಂಡಾಗ ನಮ್ಮಲ್ಲಿ ಯಾವ ಸೆಂಟಿಮೆಂಟು ಇಲ್ಲ ಸರ್. ಅವನೇ ಬೇರೆ ನಾವೇ ಬೇರೆ ಸರ್. ಅವ್ನು ಹುಟ್ಟಿದೆ ಸ್ವಾಮಿ, ನಾನ್ ಮಾಡಿದ್ ಮೊದಲೇ ತಪ್ಪು. ಕೇಳಿದ್ರ ಸರ್ ಎಲ್ಲ ತಪ್ಪು ನಮ್ಮ ಅಪ್ಪಂದೆ ಸರ್. ಈ ಅಪ್ಪ ಮಗನ ಹಿಡ್ಕೊಂಡು ಹೋಗ್ಬಿಡಿ ಸರ್, ನಮ್ಮನ್ ಬಿಟ್ಬಿಡಿ. ಇಲ್ಲ ಸ್ವಾಮಿ, ಇವ್ರಿಬ್ರು ಅವ್ರ ಅಣ್ಣಂದಿರು, ಇವ್ರ ಬುದ್ಧಿನೇ ಅವನ್ಗೂ ಬಂದಿರೋದು. ಏಯ್, ನನಗ್ ಬಿಡಿ ಆಗಲ್ಲ, ಇಡಿಯಾಗಿ ನಿಮ್ ಫ್ಯಾಮಿಲಿದೆ ಬಲಿಬೇಕು. ಅಲ್ಲ ಸ್ವಾಮಿ, ನನಗ್ ಫ್ಯಾಮಿಲಿ ಇದೆ, ಹುಷಾರು ಅಂದಿದ್ದ. ಅಲ್ಲ ಸ್ವಾಮಿ, ಆ ಹೀರೋನ ಬಿಟ್ಬಿಟ್ಟು ಸೈಡ್ ಡಾಕ್ಟರ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಸ್ವಾಮಿ. ಹೀರೋಯಿಸಮ್ ತೋರ್ಸಕ್ಕೆ ಹಿಂದಿಂದೇನೆ ಬರ್ತಾನೆ. ಏನಾಯ್ತಾ? ಹಿಂದೆ ಅಲ್ಲ ಅಣ್ಣ, ಮುಂದೆನೆ ಇದ್ದಾನೆ.
ಬಾವು ಅಣ್ಣ ಅಣ್ಣ ಲೋ ಅಣ್ಣ ಅಪ್ಪೋ ಅಪ್ಪಯ್ಯ ಅಪ್ಪ ಅಪ್ಪೋ ಅಪ್ಪೋ ಅಪ್ಪಯ್ಯ ಹೇ ಭದ್ರಾ ಹೇ ಇಷ್ಟೆಲ್ಲ ಆದ್ಮ್ಯಾಕೆ ಆ ಹುಡುಗಿನೇ ಕಳ್ಳ ನನ್ ಸೊಸೆ ನೀನ್ ಅದೇನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನಾವು ಮನೆ ತುಂಬಿಸ್ಕೊಳಕ್ ಕಾಯ್ತಾ ಇರ್ತೀವಿ ನೀನ್ ಆ ಹುಡುಗಿನ ಕರ್ಕೊಂಡೆ ಮಂಡ್ಯ ಕಾಲಿ ಲೇ ಜಯ ನಿಂದೆ ಕಣ್ಲ ಕರ್ಕೊಂಬರ್ಲ ಒಳ್ಳೇದಾಗ್ಲಿ ಕಣ್ಲ ಹುಷಾರು ಬೇಗ ಬಂದ್ಬಿಡು ಅವನೆಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಫೋನ್ ಮಾಡ ಫೋನು ಇವತ್ತು ಅವ್ನು ಸಿಗದೆ ಇದ್ರೆ ಯಾರು ಮನೆಗೆ ಹೋಗೋದಿಲ್ಲ ಯಾರು ಹೋಗೋದಿಲ್ಲ ಅಂತ ಗೊತ್ತಿಲ್ಲ ಸರ್ ಅಣ್ಣ ಅಣ್ಣ ಪ್ಲೀಸ್ ಭದ್ರಂಗ್ ಏನು ಮಾಡ್ಬೇಡ ಅವನೇ ಬೇಡ ಬೇಡ ಅಂತ ದೂರ ಹೋಗ್ತಿದ್ದಾನೆ ನೀನೇ ಹಿಂದೆ ಬಿದ್ದಿದ್ಯಾ ನೋಡೋ ನಿನ್ನ ಅತಿಯಾಗಿ ಪ್ರೀತಿಸ್ತೀನಿ ಅಂತ ನನ್ಗೆ ಬುದ್ಧಿ ಹೇಳಕ್ ಬರ್ಬೇಡ ಫೋನ್ ಮಾಡ ಫೋನ್ ಅಣ್ಣ ಫೋನು ಹಲೋ ಎಲ್ಲಿದ್ಯೋ ಎಲ್ಲೋ ಇದ್ಯಾ ನಾನು ನಿನ್ ಕಾರ್ಯಾರ್ಡಲ್ಲೇ ಇದ್ದೀನಿ ನಾನ್ ನಿನ್ನ ಹುಡ್ಕೊಂಡ್ ಬಂದಿದ್ರೆ ನೀನ್ ನನ್ನ ಹುಡ್ಕೊಂಡು ಹೋಗಿದ್ಯಾ ನೀನ್ ನಿಜವಾದ ಗಂಡ್ಸಾದ್ರೆ ಅಲ್ಲೇ ಇರೋ ನೀನ್ ಗಂಡ್ಸಾಗಿದ್ರೆ ಬೇಗ ಬಾ ನಡಿ ನಡಿ ಬಂದ್ರ ತಾಯ್ತ ಕಟ್ಟಿಸ್ಕೊಂಡಿದ್ದು ಎಷ್ಟು ಒಳ್ಳೇದಾಯ್ತಮ್ಮ ಮುಳ್ಕಟ್ಟಮ್ಮ ನೀನ್ ಹೊಡಿತೇನೋ ಅವನ್ ಕಣ್ ನೋಡು ಒಂಚೂರು ಭಯ ಕಾಣ್ತಿದ್ಯಾ ಕಣ್ಣಲ್ಲಿ ಏನೋ ಧೈರ್ಯ ನಿನ್ಗೆ ನೀನಿರೋದ್ ನನ್ ಜಾಗದಲ್ಲಿ ನನ್ ಜನರ ಮಧ್ಯೆ ಇಲ್ಲಿಂದ ಹೊರಗೋಗಕ್ಕಾಗಲ್ಲ ಅಂತ ಒಂಚೂರು ಭಯ ಇಲ್ಲ ನಿನ್ಗೆ ವಾಟ್ ಇಸ್ ದಿಸ್ ಕಾಮಿಡಿಯಾ ನಿನ್ನ ನೋಡಿದ ತಕ್ಷಣ ಹೆದರ್ಕೊಳ್ಳೋಕೆ ನೀನೇನ್ ವಜ್ರಮುನಿ ಏನ್ಲಾ 4 ಜನ ಕಟಿಂಗ್ ಮಾಡಿಸ್ಕೊಳ್ಳೋಕೆ ಕಾಸಿಲ್ದಿರೋ ಹುಡುಗರನ್ನ ಇಟ್ಕೊಂಡು 4 ಗಾಡಿಗಳು ಇಟ್ಕೊಂಡು ಡೀಸೆಲ್ ಜಾಸ್ತಿ ಇದೆ ಅಂತ ಊರೆಲ್ಲ ಸುತ್ತಬಿಟ್ರೆ ನೀನ್ ದೊಡ್ಡ ರೌಡಿ ಏನ್ಲಾ ನೀನೇ ಅಂದ ತಕ್ಷಣ ಹೆದರ್ಕೊಂಡು ಊರ್ ಬಿಟ್ಟು ಓಡೋಗಕ್ಕೆ ನಾನು ಎಲ್ಲಿಂದಾನೋ ಬಂದಿರೋನು ಅನ್ಕೊಂಡಿದ್ಯಾ ಮಂಡ್ಯದವನ್ ಕಣಲೇ ಕನ್ನಡಕ್ಕೆ ಕಾವೇರಿಗೆ ನ್ಯಾಯಕ್ಕೆ ಪ್ರೀತಿಗೆ ಬಿಟ್ರೆ ಬೇರೆ ಯಾವ್ದಕ್ಕೂ ತಲೆ ಬಗ್ಸಲ್ಲ ಕಣಲೇ ನೀನ್ ಎಲ್ರಿಗೂ ಚಾನ್ಸ್ ಕೊಡ್ತೀಯಲ್ಲ ಇವತ್ತು ನಾನ್ ನಿನಗ್ ಚಾನ್ಸ್ ಕೊಡ್ತೀನಿ ಬಾ ಇದು ಮಾತು ಅನ್ನೋದು ನೀನ್ ಸೋತ್ರೆ ಊರ್ ಬಿಟ್ಟು ಹೋಗ್ಬೇಕು ನೀನ್ ಸೋತ್ರೆ ನಿನ್ ತಂಗಿನ ನಿನ್ ಕಸಬ್ನ ಎರಡು ಬಿಟ್ಬಿಡ್ತೀಯಾ
ನೀನೆಲ್ರಿಗೂ ಒಂದು ಚಾನ್ಸ್ ಕೊಡ್ತೀಯಲ್ಲ, ಬಾ ನಾನು ನಿನಗೆ 3 ಚಾನ್ಸ್ ಕೊಡ್ತೀನಿ. ಎತ್ಕೋ. ನಿನಗೆ ಹಿಂಗೆಲ್ಲ ಅಲ್ವೋ? ಭಯನಾ? ಭಯನೇ ಅಲ್ವೇನೋ ನಿನ್ನ ಇನ್ವೆಸ್ಟ್ಮೆಂಟು? ಅದಕ್ಕೆ ಇದೆ ಕೊಡು ನನ್ನ ಜಜ್ಮೆಂಟು. ಏಯ್, 10 ಜನ ನಿನ್ನ ನೋಡಿ ಓಡೋಗೋದಲ್ಲ ಕೊಡೋ ಗೆಲುವು ಅಂದ್ರೆ, ಪ್ರೀತಿ ಅಭಿಮಾನದಿಂದ ಹತ್ರ ಬರ್ಬೇಕು, ಅದು ನಿಜವಾದ ಗೆಲುವು. ಚಿನ್ನ ಬಾ ಚಿನ್ನ, ಚಿನ್ನ ಬಾ ಚಿನ್ನ.